ಪರಿಶುದ್ಧನು 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 ಆಗಿರುವಂತ ನಮ್ಮ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ನಾವು ಪಾರಾಯಣಕ್ಕಾಗಿ ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 18ನೇ ಅಧ್ಯಾಯ 1ರಿಂದ 3 ವಚನಗಳ ತನಕ. ಕೀರ್ತನೆಗಾರನು ಬರೆದಂತ ಕೀರ್ತನೆ 18ನೇ ಅಧ್ಯಾಯ 1ರಿಂದ 3 ವಚನಗಳ ತನಕ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ದೇವರಿಗೆ ವಾಕ್ಯಭಾಗವನ್ನ ಆಶೀರ್ವಾದ ಮಾಡಲಿ. ಇವತ್ತು ಪ್ರಾರ್ಥನೆ ಮಾಡಲು ಹೋಗುವಾಗ ನಮ್ಮ ಜೊತೆಲಿ ಸಹೋದರಿ ಲೀಲಾ ಅವರು ಇದ್ದಾರೆ. ಅವರು ನಮ್ಮನ್ನ ಆರಂಭದ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನೆ ಮಾಡುವ. ಮಹಾಪರಿಷದ ಸ್ಥಳದಲ್ಲಿ ವಾಸಿ ಮಾಡುವಂತ ನಮ್ಮ ಸ್ವರ್ಗೀಯ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಯನ್ನು ಸಲ್ಲಿಸುವಂತರಾಗಿದ್ದೇವೆ. ಈ ಬೆಳಗಿನ ಸಮಯದಲ್ಲಿ ನಿನ್ನನ್ನು ಪ್ರಾರ್ಥಿಸುವಂತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಬೆಳಕು ಕಾಣುವಂತೆ ಕೃಪೆ ಮಾಡಿದೆ, ನಿನಗೆ ಸ್ತೋತ್ರ ಸ್ವಾಮಿ. ನೆರೆದು ಬಂದಿರುವಂತ ಪ್ರತಿಯೊಬ್ಬರನ್ನ ಆಶ್ವಾಸಿಸು, ಬಲಪಡಿಸು, ಅವ್ರನ್ನ ಹೆಚ್ಚೆಚ್ಚಾಗಿ ನಿನ್ನ ಆಶೀರ್ವಾದ ಮೇರೆಗೆ ನಡೆಸು ಎಂದು ನಿನ್ನನ್ನು ಬೇಡುವಂತರಾಗಿದ್ದೇವೆ. ಈ ವಾಕ್ಯವನ್ನು ಕೇಳಿ ಗ್ರಹಿಸಿ ಅದರಂತೆ ನಡೆಯುವಾಗೆ ನಮ್ಮ ಮನಸ್ಸು ಹೃದಯವನ್ನು ತೆರೆದು ನೂತನ ಮಕ್ಕಳಾಗಿ ಜೀವಿಸುವಂತೆ ನೀನು ಕೃಪೆ ಮಾಡು ಕರ್ತನೆ ಸ್ವಾಮಿ. ಈ ಕೂಟವನ್ನು ನಡೆಸ್ತಕ್ಕಂತ ಪಾಸ್ಟರ್ ರಾಜು ಸರ್ ಅವ್ರನ್ನ ಆಶೀರ್ವದಿಸು. ಹಾಗೆ ಕರ್ತನೆ ಸ್ವಾಮಿ, ಸೇರಿ ಬಂದಿರ್ತ ಪ್ರತಿಯೊಂದು ಆತ್ಮನು ನಿನ್ನ ಕೈಗೆ ಒಪ್ಪಿಸೋಳಂತಳಾಗಿದ್ದೇನೆ. ಅವ್ರನ್ನ ಆಶ್ವಾಸು, ಬಲಪಡಿಸು. ಅವ್ರ ಕುಟುಂಬವನ್ನ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸು. ಅವ್ರ ಬೇಡಿಕೆಗಳನ್ನು, ಆಸೆಗಳನ್ನು ಈಡೇರಿಸಿ ಈ ದಿನವೆಲ್ಲ ಶುಭಕರವಾಗಿರಲಿ ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುವಂತರಾಗಿದ್ದೇವೆ. ಈ ದಿನದಲ್ಲಿ ನಾವು ಹಾಕೊಂಡಿರುವಂತಹ ಆಲೋಚನೆ ಯೋಜನೆಗಳನ್ನು ಸಫಲಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುವಂತಳಾಗಿದ್ದೇನೆ. ಹೀಗೆ ದೇವ, ಈ ದಿನವೆಲ್ಲ ನಮ್ಮನ್ನು ಜೊತೆಗೆ ನೀನಾಗಿದ್ದು ನಮ್ಮನ್ನು ಎಲ್ಲಾ ಕೇಳಿಂದಲೂ ಸಹಿತ ಶೋಧನೆಗಳಿಂದಲೂ ತಪ್ಪಿಸಿ ಮುನ್ನಡೆಸಬೇಕೆಂದು, ಪ್ರತಿಯೊಬ್ಬರನ್ನ ಆಶ್ವಸಿ ಬಲಪಡಿಸಬೇಕೆಂದು ಪ್ರಿಯೋಡಿಯನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ನಮ್ಮ ತಂದೆ, ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ಲೀಲಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಬೋಧಕರು ಜಾನ್ಸನ್ ಯೇಸುದಾಸ್ ಅವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಮ್ಮ ಸಭೆಯಲ್ಲಿ ಬೀದರ್ ಪ್ರಾಂತ್ಯದಲ್ಲಿ ಹಾಗೂ ಬೆಳಗಾಂ ಮತ್ತು ಗೋವಾ ಎಲ್ಲ ಕಡೆ ಉನ್ನತವಾದಂತಹ ಸೇವೆಯನ್ನ ಮಾಡಿ ಕರ್ತನ ಸನ್ನಿಧಾನದಲ್ಲಿ ಆತ್ಮಿಕವಾದಂತ ಜ್ಞಾನದಿಂದ ತುಂಬಿಸಲ್ಪಟ್ಟವರಾಗಿ ನಮ್ಮ ಸಭೆಯಲ್ಲಿ ವಿಶೇಷವಾಗಿ ಅವರು ಒಬ್ಬ ಬೋಧಕರ ಮಗನಾಗಿ ಒಂದು ಬೋಧಕರ ಕುಟುಂಬದಿಂದ ಬಂದಂತ ದೇವರ ಮಗನಾಗಿ ಭಕ್ತಿಯಿಂದ ಭಯದಿಂದ ದೇವರ ಸೇವೆಯಲ್ಲಿ ಅತ್ಯಾಸಕ್ತಿಯುಳ್ಳವರಾಗಿ ಕರ್ನಾಟಕದ ನಾನಾ ಕಡೆ ಸೇವೆ ಮಾಡಿದ್ದಾರೆ. ಅವರು ಈ ದಿನ ನಮ್ಮ ಮಧ್ಯದಲ್ಲಿರ್ತಕ್ಕಂಥದ್ದು ಬಹಳ ಸಂತೋಷ. ಇವತ್ತು ಅವರು ಈ ದಿನದ ಸಂದೇಶವನ್ನು ಹಂಚಿಕೊಳ್ಳುವಂತವರಾಗಿದ್ದಾರೆ. ಹಾಗೂ ಆ ಒಂದು ವಿಶೇಷ ಗೀತೆಯೊಂದಿಗೆ ಈ ದಿನದ ಒಂದು ಸಂದೇಶವನ್ನು ಅವರು ತರಬೇಕೆಂಬುದಾಗಿ ನಾನು ಅವರನ್ನು ಕೇಳ್ಕೊಳ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ ಮತ್ತು ಈ ದಿನದ ಸಂದೇಶವನ್ನ ತಾವು ನೀಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಕೇಳ್ತಾ ಇಲ್ಲ ಸರ್?
ಕೇಳಿಸ್ತದೆ. ಈ ಒಂದು ಸಮಯಕ್ಕಾಗಿ ದೇವ್ರ ನಾಮ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಅವಕಾಶ ಒದಗಿಸಿದಂತ ಫಾಸ್ಟರ್ ರಾಜು ಸರ್ಗೆ ನಾನು ವಂದನೆ ಸಲ್ಲಿಸ್ತೇನೆ. ಹಾಗೆ ಎಚ್ಚರವಿದ್ದು ಪ್ರಾರ್ಥಿಸುವಂತಕ್ಕಂತ ಒಂದು ಚಾನಲ್ ಮೂಲಕ ಬಂದಂತ ಎಲ್ಲ ಬೋಧಕರಿಗೂ ಎಲ್ಲ ವಿಶ್ವಾಸಿಗಳಿಗೂ ನಾನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸಿ ಈ ಒಂದು ಸಮಯದಲ್ಲಿ ಒಂದು ರಾಗದೊಡನೆ ಊಟವನ್ನು ನಾವು ಪ್ರಾರಂಭ ಮಾಡಿ. ಕನ್ನಡ ರಾಗ ಇದು. ಎವ್ರಿಥಿಂಗ್ ಇಸ್ ವ್ಯಾನಿಟಿ ಅಂಡ್ ಎವ್ರಿಥಿಂಗ್ ಇಸ್ ನೋ ಯೂಸ್ ಅಂತ ಹೇಳಿ ರಾಗದ ಒಂದು ಅರ್ಥ ಇದೆ. ಏನು ಇಲ್ಲವೋ ಓ ಮಾನವ ಎಲ್ಲವೂ ವ್ಯರ್ಥವೋ, ಏನು ಇಲ್ಲವೋ ಓ ಮಾನವ ಎಲ್ಲವೂ ವ್ಯರ್ಥವೋ, ನಿನಗೆ ನಾನು ಮರೆತು ಬಿಟ್ಟಿದೆ ಆದರೆ ನೀನು ಮರೆತಿಲ್ಲ ಪ್ರಭುವೇ, ನಿನಗೆ ನಾನು ಮರೆತು ಬಿಟ್ಟಿದೆ ಆದರೆ ನೀನು ಮರೆತಿಲ್ಲ ಪ್ರಭುವೇ, ಪಾಪಿಯು ನಾನು ರಕ್ಷಕ ನೀನು, ಪಾಪಿಯು ನಾನು ರಕ್ಷಕ ನೀನು, ಏನು ಇಲ್ಲವೋ ಓ ಮಾನವ ಎಲ್ಲವೂ ವ್ಯರ್ಥವೋ, ಏನು ಇಲ್ಲವೋ ಓ ಮಾನವ ಎಲ್ಲವೂ ವ್ಯರ್ಥವೋ, ಪಾಪದ ಪಾಶದಲ್ಲಿ ಬಿದ್ದವನಾಗಿದೆ ನನಗೆ ಯಾರಿಲ್ಲ ಎಂದು ನ ತಿಳಿದೆ, ಪಾಪದ ಪಾಶದಲ್ಲಿ ಬಿದ್ದವನಾಗಿದೆ ನನಗೆ ಯಾರಿಲ್ಲ ಎಂದು ನ ತಿಳಿದೆ, ಕೃಪೆ ತೋರಿ ಕರೆದವ ನೀನೇ ಸಯ್ಯ, ಕೃಪೆ ತೋರಿ ಕರೆದವ ನೀನೇ ಸಯ್ಯ, ಏನು ಇಲ್ಲವೋ ಓ ಮಾನವ ಎಲ್ಲವೂ ವ್ಯರ್ಥವೋ, ಏನು ಇಲ್ಲವೋ ಓ ಮಾನವ ಎಲ್ಲವೂ ವ್ಯರ್ಥವೋ, ಪಾಪದ ಬಲೆಯಲ್ಲಿ ಬಿದ್ದವನಾಗಿದೆ ಕಷ್ಟದಲ್ಲಿಯೂ ನೀನು ನ ಕರೆದೆ, ಪಾಪದ ಬಲೆಯಲ್ಲಿ ಬಿದ್ದವನಾಗಿದೆ ಕಷ್ಟದಲ್ಲಿಯೂ ನಿನಗೆ ನ ಕರೆದೆ, ನೀನೇ ದೇವಾ ನೀನೇ యేసయ్య, ನೀನೇ ದೇವಾ ನೀನೇ యేసయ్య, ಏನು ಇಲ್ಲವೋ ಓ ಮಾನವ ಎಲ್ಲವೂ ವ್ಯರ್ಥವೋ, ಏನು ಇಲ್ಲವೋ ಓ ಮಾನವ ಎಲ್ಲವೂ ವ್ಯರ್ಥವೋ. ಪ್ರಾರ್ಥನೆ ಸ್ಟಾರ್ಟ್ ಮಾಡೋಣ. ಸರ್ವಶಕ್ತನೇ, ಜಗತ್ತಿನ ರಕ್ಷಕನೇ, ಲೋಕದಲ್ಲಿ ಎಲ್ಲ ವ್ಯರ್ಥವೇ ತಂದೆ, ನಿನ್ನ ವಾಕ್ಯದಂತೆ ಜೀವಿಸಿ ಪಾಪವನ್ನು ರಹಿತವಾಗಿ ಬದುಕಿದಂತ ಮಕ್ಕಳಿಗೆ ಮಾತ್ರ ಆಶೀರ್ವಾದ ಇದೆ. ಲೋಕದಕ್ಕಾಗಿ ಜೀವಿಸ್ತಕ್ಕಂತ ಮಕ್ಕಳ ಜೀವಿತ ವ್ಯರ್ಥವಿದೆ ತಂದೆ. ಅದಕ್ಕಾಗಿ ನೀನು ನಮ್ಮ ಜೀವಿತನ ಆಶೀರ್ವಾದ ಮಾಡಿ ಪವಿತ್ರವಾದಂತ ಜೀವಿತ ಜೀವಿಸ್ಲಿಕ್ಕೆ ಯೇಸುವಿನ ಸಹಾಯದಿಂದ ನಾವು ಬದುಕಲಿಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ಜೊತೆ ಬೇಡ್ತೇನೆ ತಂದೆ. ಆಮೇಲೆ ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗ್ಲಿ.
ಇವತ್ತು ಮನುಷ್ಯನು ಬಹಳ ಸಮಸ್ಯೆಗಳಲ್ಲಿ ಕಷ್ಟದಲ್ಲಿ ಇದ್ದಾನೆ. ದೇವರ ವಾಕ್ಯವನ್ನು ಮರೆತು ಇವತ್ತು ಸಂಪೂರ್ಣವಾಗಿ ಒಂದು ನಾಶನಕ್ಕೆ ಗುರಿ ಆಗ್ತಾ ಇದ್ದಾನೆ. ಈಗಾಗಲೇ ನೋಡಿದೇವೆ ಪ್ರಿಯ, ನಾವು ಅಮೆರಿಕ ದೇಶದಲ್ಲಿ ದೇವರ ವಾಕ್ಯವನ್ನು ಮೀರಿ ಎಲ್ಲ ಆಜ್ಞೆಗಳನ್ನು ಮರೆತಂತ ಲಾಸ್ ಏಂಜಲ್ಸ್ ನಲ್ಲಿ ಬೆಂಕಿಯಿಂದ ಎಷ್ಟು ಅನಾಹುತ ಆಯ್ತು. ಅವ್ರು ತಿಳ್ಕೊಂಡಿದ್ರು ನಮ್ಗೆ ಯಾರು ಏನ್ ಮಾಡಲ್ಲ ಅಂತ. ಆದ್ರೆ ದೇವರ ಒಂದು ಕೋಪ ಯಾವ ತರ ಬರ್ತದೆ, ಯಾವ ತರ ಅಂತ್ಯ ಆಗ್ತದೆ ಗೊತ್ತಾಗಲ್ಲ. ಅಷ್ಟೊಂದು ಅಭಿವೃದ್ಧಿ ಹೊಂದಿದಂತ ದೇಶ ಇವತ್ತು ಬೆಂಕಿಯಿಂದ ಎಷ್ಟೋ ಸಿನಿಮಾ ಆಕ್ಟ್ರೆಸ್ಗಳ ಮನೆಗಳು, ಎಷ್ಟೆಷ್ಟೋ ಶ್ರೀಮಂತರ ಮನೆಗಳು ಇವತ್ತು ನಿರ್ನಾಮವಾಗಿ ಎಲ್ಲ ನಾಶವಾಗಿದೆ. ಅದಕ್ಕಾಗಿ ದೇವರು ಸ್ಪಷ್ಟ ಹೇಳ್ತಾನೆ, ನಿಮಗೆ ಪರಲೋಕ ರಾಜ್ಯ ಕೊಡ್ಬೇಕಂತೆ ನಾನು ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದೇನೆ. ನೀವು ನನಗೋಸ್ಕರ ಜೀವಿಸಿದ್ರೆ ಮಾತ್ರ ನೀವು ಪರಲೋಕದ ಇರ್ತೀರಾ. ಈ ಲೋಕದಂತೆ ನೀವು ಜೀವಿಸಿದ್ರೆ ಎಲ್ಲ ಒಂದ್ ದಿವಸ ಬಿಟ್ಟು ಹೋಗ್ಬೇಕಾಗಿದೆ. ವ್ಯರ್ಥ ವ್ಯರ್ಥ ಸಮಸ್ತ ವ್ಯರ್ಥ ಅಂತ ಹೇಳಿ ವಾಕ್ಯ ಹೇಳುವ ಪ್ರಕಾರ ಇವತ್ತು ಎಲ್ಲ ನಾಶ ಆಗ್ತದೆ. ಅದಕ್ಕಾಗಿ ಸ್ವಾಮಿ ಹೇಳ್ತಾರೆ ಅಂದ್ರೆ, ನಿಮಗೆ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದೇನೆ. ಕಣ್ಣು, ಮೂಗು, ಬಾಯಿ ಇದೆಲ್ಲ ನನ್ನ ಮಹಿಮೆಗಾಗಿ ಅಂತೇಳಿ ಇವತ್ತು ದೇವ್ರ ವಾಕ್ಯ ಹೇಳ್ತದೆ. ಎಲ್ಲರೂ ಏನಾಗಿದ್ದಾರೆ, ತೀಟೆ ಕಿವಿಗಳವರಾಗಿದ್ದಾರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಕಿವಿ ಏನಿದೆ ಅಂದ್ರೆ ಮನುಷ್ಯನಿಗೆ ಒಂದು ಕೇಳ್ತಕ್ಕಂತ ವರ ದೇವ್ರು ಕೊಟ್ಟಿದ್ದಾನೆ. ವಿಶೇಷವಾಗಿ ಮನುಷ್ಯನಿಗೆ ಕಿವಿ ಕೇಳ್ತಕ್ಕಂತ ವರ ದೇವ್ರು ಕೊಟ್ಟಿದ್ದಾನೆ. ಸರಿಯಾಗಿ ಕೇಳಲಿಲ್ಲ ಅಂತಂದ್ರೆ ನಾವು ನಮ್ಮ ಜೀವಿತದಲ್ಲಿ ಸಹ ಏರ್ಪೇರ್ ಆಗ್ತದೆ. ಅದಕ್ಕಾಗಿ ಒಂದು ಸಣ್ಣ ಕಥೆ ಇದೆ. ಒಂದ್ ಊರಲ್ಲಿ ನಾಗಿ ಅಂತೇಳಿ ಒಬ್ಬ ಸಹೋದರಿ ಹೆಸರು. ಆಕೆ ಮದುವೆ ಮಾಡ್ಕೋತಾಳೆ. ಆದ್ರೆ ಯಾವ ನೋಡಿದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಗಂಡನ ಜೊತೆ ಜಗಳ ಆಡೋದು, ಅಸಮಾಧಾನ, ಅಶಾಂತಿ, ಅಡಿಗೆ ಮಾಡೋ ಯಾವ್ದಾರ ಅಡಿಗೆ ಮಾಡೋದು, ಮತ್ತೊಂದು ಯಾವ್ದಾರ ಮಾಡೋದು, ಈ ತರವಾಗಿ ಬಹಳಷ್ಟು ಗಂಡನ ವಿರೋಧ ಮಾಡ್ತಾ ಇದೆ. ಸರಿಯಾಗಿ ಕೇಳಿಸ್ಕೊತಾ ಇಲ್ಲ. ಅಂದ್ರೆ ಯೇಸ್ವಾಮಿ ಹೇಳ್ತಾರೆ ಅಂದ್ರೆ ಮಾರ್ಕನ್ 7:14 ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ ಅಂತ ಹೇಳ್ತಿದಾರೆ ಸ್ವಾಮಿ. ಇವತ್ತು ಅನೇಕರಿಗೆ ಕಿವಿ ಇದ್ರು ಸಹ ಅವ್ರು ಲೋಕಕ್ಕೆ ಕಿವಿ ಕೊಟ್ಟಿದ್ದಾರೆ, ಈ ಪ್ರಪಂಚಕ್ಕೆ ಕಿವಿ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವ್ರ ವಾಕ್ಯ ಅರ್ಥ ಮಾಡ್ಕೊಳ್ಳಾರ್ದೆ ಅನೇಕರು ಮಿಸ್ಟೇಕ್ಗಳು ಮಾಡ್ತಾ ಇದಾರೆ, ತಪ್ಪುಗಳು ಮಾಡ್ತಾ ಇದಾರೆ. ಅದಕ್ಕಾಗಿ ಕಿವಿಗೊಟ್ಟು ಕೇಳಿ ಅಂತ ಸ್ವಾಮಿ ಹೇಳ್ತಾರೆ. ಅದಕ್ಕಾಗಿ ನಾಗಿ ಗಂಡ ಹೇಳಿದಂತ ಮಾತು ಎಂದು ಸರಿಯಾಗಿ ಕೇಳಲಿಕ್ಕಿದ್ದಿಲ್ಲ. ನೋಡಮ್ಮ, ಇವತ್ತು ಸ್ವಲ್ಪ ತರಕಾರಿ ಮಾಡಂದ್ರ ತರಕಾರಿ ಯಾಕೆ ಮಾಡಿ, ನಾನು ಬೇಳೆ ಸಾರೇ ಮಾಡ್ತೀನಿ ಅನ್ನಕ್ಕಿ. ಬೇಳೆ ಸಾರೇ ಮಾಡಂದ್ರ ನಾನು ಯಾಕೆ ಯಾವ್ದಾರ ನಾನ್ ವೆಜ್ ಚಿಕನ್ ಅದ್ ಮಾಡ್ತೀನಿ ಅನ್ನಕ್ಕಿ. ಹೀಗಾಗಿ ಗಂಡುಗೆ ಹೆಂಡತಿಗೆ ಹೊಂದಾಣಿಕೆ ಆಗ್ತಿದ್ದಿಲ್ಲ. ಆಗ ಆತೇನ್ ಮಾಡ್ತಂದ್ರೆ, ಈ ತರಾಗಿ ಮಾಡಿದ್ರೆ ಸರಿ ಇರಲ್ಲ ಅಂತೇಳಿ ಆತೇನ್ ಮಾಡ್ತೀನಿ ಅಂದ್ರೆ, ಯಾರೋ ತನ್ನ ಸಂಬಂಧಿಕರು ಬಂದ್ರೆ ಇವತ್ತು ಆರ್ಡಿನರಿ ಮಾಡ್ಬಿಡು, ಅಡಿಗೆ ನಮ್ಮ ಸಂಬಂಧಿಕರು ಬಂದಾರ ಅಂತ ಹೇಳೋ. ಹಾಗಾಗಿ ನಾ ಆರ್ಡಿನರಿ ಮಾಡೋದಿಲ್ಲ, ಸ್ಪೆಷಲ್ ಮಾಡ್ತೀನಿ ಅಂತ ಹೇಳಿ ಮಾಡಕ್ಕಿ. ಅವ್ರ ಕಡೆ ಸಂಬಂಧಿಕರು ಬಂದ ನಿಮ್ ಸಂಬಂಧಿಕರು ಬಂದಾರೆ, ಚೆನ್ನಾಗಿ ಅಡಿಗೆ ಮಾಡು, ಇಲ್ಲಾದ್ರೆ ತೊಂದರೆ ಇಲ್ಲ, ನಾನು ಅಡಿಗೆ ಆರ್ಡಿನರಿನೇ ಬೇಳೆ ಸಾರನೇ ಮಾಡ್ತೀನಿ ಅನ್ನಕ್ಕೆ. ಹಾಗೆ ಆತುಗಾಕಿ ಹೊಂದಾಣಿಕೆ ಆಗ್ತಿದಲ್ಲ. ಕಡೆ ಆಕಿ ಏನ್ ಮಾಡ್ತಾ ಅಂದ್ರೆ ತೋರ್ ಮನೆಗ್ ಕಳಿಸ್ತಾನೆ. ತೋರ್ ಮನೆಗ್ ಕಳ್ಸಿದ ಮೇಲೆ ಹೆಂಡತಿ ತೋರ್ ಮನೆಗ್ ಹೋದ ಸಮಯದಲ್ಲಿ ಗಂಡನೇ ಎಲ್ಲಾ ಅಡಿಗೆ ಮಾಡುವಾಗ, ಎಲ್ಲಾ ಪಾತ್ರೆ ತೊಳೆಯುವಾಗ ಕಷ್ಟ ಆಗ್ತಾ ಇತ್ತು. ಅದಕ್ಕಾಗಿ ಆತರ ಅಂತಾನೆ, ಏನೋ ಯಾವುದೇ ತರ ಇರ್ಲಿ ಹೆಂಡತಿದ್ರು ಒಳ್ಳೇದ ಅಂತ ಹೇಳಿ ಅವ ಹೋಗಿ ಏನ್ ಮಾಡ್ತಾ ಅಂದ್ರೆ ಹೆಂಡತಿ ಕರ್ಲಿಕ್ ಹೋಗ್ತಾನೆ. ಅವ್ರ ತಂದೆ ತಾಯಿ ಬುದ್ಧಿ ಮಾತು ಹೇಳ್ತಾನೆ, ನೋಡ್ರಿ ಅತ್ತಿ ಮಾವರೇ, ನಿಮ್ ಮಗಳು ಯಾವಳು ನನ್ ಕೋಪರೇಷನ್ ಮಾಡೋದಿಲ್ಲ, ಯಾವಳು ನಾ ಹೇಳ್ದೆಲ್ಲಕ್ಕೆ ಉಲ್ಟಾ ಹೇಳ್ತಾಳೆ ಅಂದಾಗ ನಾಗೀಗ ಅವ್ರ ತಂದೆ ತಾಯಿ ಬುದ್ಧಿ ಮಾತು ಹೇಳ್ತಾರೆ, ನೋಡಮ್ಮ, ನಿಮ್ ಕುಟುಂಬದಲ್ಲಿ ನೀವಿಬ್ಬರು ಪ್ರೀತಿಯಿಂದ ಇರ್ಬೇಕು, ಜೊತೆ ಇರಬೇಕು, ಎಲ್ಲರೂ ಒಬ್ಬರು ಮಾತು ಕೇಳ್ಬೇಕು ಅಂತ ಹೇಳಿ ಹೇಳುವಾಗ ಹೌದು ಅಂತ ಹೇಳಿ ಆಕೆ ಏನ್ ಮಾಡ್ತಾಳೆ ಅಂದ್ರೆ ಬರ್ತಾಳೆ. ಗಣೇಶ ಇಬ್ಬರು ಬರೋ ಸಮಯದಲ್ಲಿ ಮಳೆ ಜೋರಾಗಿ ಬರ್ತದೆ, ನದಿ ಎಲ್ಲ ಫುಲ್ ಹರಿತಾ ಇರ್ತದೆ. ಅವಾಗ ಗಂಡ ಅಂತ, ನೋಡಮ್ಮ ನಾಗಿಸುವ ಮಳೆ ಬರ್ತದೆ, ಸ್ವಲ್ಪ ಇಲ್ಲಿ ನಿಲ್ಲೋಣ, ಆಮೇಲೆ ಹೋಗೋಣ. ಅದು ಇನ್ನು ಹೆಚ್ಚಾಗ್ತಾ ಇರ್ತದೆ. ಅವಾಗ ಅಂತ ಹೇಳ್ತಾನೆ, ಕತ್ತಲಾಗ್ತದೆ, ಈ ಒಂದು ಹಳ್ಳ ಹರಿತಾ ಇದೆ, ಅದಕ್ಕಾಗಿ ದಯಮಾಡಿ ನೀನು ಏನ್ ಮಾಡು, ನನ್ಗೆ ಈ ಚೆನ್ನಾಗ್ ಬರ್ತದೆ, ನೀನ್ ನನ್ನ ಸೊಂಟ ಹಿಡ್ಕೊ ಅಂತ ಹೇಳಿ. ಆಗ ಹೌದು ಅಂತ ಹೇಳಿ ಸ್ವಲ್ಪ ಹಿಡ್ಕೊಂಡಂಗ್ ಮಾಡ್ತಾಳೆ. ಆ ನದಿ ಹಳ್ಳದಲ್ಲಿ ಜಾಸ್ತಿ ನೀರಿರ್ತದೆ, ರಭಸ ಹೋಗ್ತಿರ್ತದೆ. ಅವಾಗ ಗಂಡ ಅಂತಾನೆ, ನಾಗಿ ಸ್ವಲ್ಪ ಜೋರಾಗಿ ಹಿಡ್ಕೊ, ಇದ್ರ ಬಿದ್ಬಿಡ್ತಿ ಅಂದ್ರೆ ಜೋರ್ ಹಿಡಿತೀನಿ, ನೀನ್ ಸೊಂಟ ಬಿಟ್ಬಿಟ್ಟಿದೆ ನೋಡ ಅಂತ ಹೇಳ್ತಾಳೆ.
ಇಲ್ಲಿ ನೋಡ್ತಾಳೆ, ಅಲ್ಲಿ ಹೋಗಿ ಮುನುಗಿ ಹೋಗ್ತಾಳೆ. ಆ ಗಂಡಂತಾನೆ ಏನಪ್ಪ ಈ ಹೆಣ್ಮಗಳು ಯಾವಾಗ್ಲೂ ನನಗೆ ವಿರೋಧನೆ ಮಾಡಿ ಕಡೆಗೆ ಮುನುಗ್ ಹೋಗಿ ಸತ್ತಳಲ್ಲ ಅಂತ ಹೇಳಿ ಬಹಳ ದುಃಖಪಟ್ಟು ಮನೆ ಹೋಗ್ತಾನೆ. ಮುಂದೆ ಕತೆಗಾರರು ಏನ್ ಮಾಡಿದ್ರು ಅಂದ್ರೆ ಬೇರೆ ರೀತಿ ಬರೆದಾರೆ, ಅದು ದೇವರಕ್ಕೆ ಸರಿಯಲ್ಲ, ಆದ್ರೂ ಸಹ ಆ ಕತೆ ಪ್ರಕಾರ ಹೇಳ್ತಾ ಇದ್ದೇನೆ. ಆಕೆ ಮುಂದೆ ಏನ್ ಮಾಡ್ತಾ ಅಂದ್ರೆ ರಾಜ ಅದೇ ಒಂದು ಹಳ್ಳದ ಮೂಲಕ ಪ್ರವೇಶ ಮಾಡ್ತಾನೆ. ಎಲ್ಲರ ಕುದುರೆ ಬಿಡ್ತಾಳೆ, ಆ ರಾಜನ ಕುದುರೆ ಹಿಡಿದ್ ಬಿಡ್ತಾಳೆ. ಆಗ ಎಲ್ಲ ಜನ ಓ ದೇವ್ ಹಿಡ್ದೆ ರಾಜನ ಕುದುರೆ ಬಿಡ್ತಾ ಇಲ್ಲ ಅಂತ ಎಲ್ಲ ಕಡೆ ಗೊತ್ತಾಗ್ತದೆ. ಅವಾಗ ಎಲ್ಲರೂ ಬಂದು ನೋಡ್ತಾರೆ. ರಾಜ ಅಂತಾನೆ, ನೋಡ್ರಪ್ಪ ನನಗೆ ಕುದುರೆ ಈ ಒಂದು ನದಿಯಿಂದ ಯಾರು ಬಿಡಿಸ್ತೀರಿ? ಯಾಕಂದ್ರೆ ಈ ಕುದುರೆ ಮುಂದಿನ ಹೋಗ್ತಲ್ಲ, ಹಿಂದೂ ಬರ್ತಲ್ಲ, ಯಾರು ಹಿಡಿದಿದ್ದಾರೆ ಬಿಡಿಸ್ತಾ ಇಲ್ಲ, ಬಿಟ್ಟಿಸಿದ್ರೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಆಗ ಇದು ನಾಗಿ ಗಂಡಿಗೂ ಗೊತ್ತಾಗ್ತದೆ, ಎಲ್ಲಿ ನಾಗಿನನ್ನ ಹೀಗೆ ಹೆಂಡತಿ ಸತ್ ದೇವಗಳು ಅಂತ ಹೇಳಿ. ಅಂದ್ರೆ ಬೈಬಲಲ್ಲಿ ಯಾರು ಸತ್ತವ್ರು ದೇವ್ ಆಗುದಿಲ್ಲ, ಅದು ಸೈತಾನ್ ದೂತರು ಬಂದು ಅವರ ಸತ್ತರ ರೂಪ ಧರಿಸ್ಕೊಂಡು ಜನರಿಗೆ ಭಯ ಪಡಿಸ್ತಾರೆ. ಆದ್ರೆ ಈ ಕತೆ ಆ ತರ ಇದೆ. ಆಕೆ ದೇವ್ ಆಗಿರ್ಬೇಕಂತ ಹೇಳಿ ಎಲ್ಲರೂ ಮಂತ್ರ ಮಾಡೋರು ಬಿಡು ಅಂತಾರ. ಇವ ಹೋಗಿ ಏನ್ ಮಾಡ್ತಂದ್ರೆ ಕುದುರೆ ಕೆಳಗಡೆ ನೋಡಿ ಕಾಲು ನೋಡ್ತಾನೆ, ಒಂದ್ ಕೈ ಹಿಡ್ದಿಂದ ಧರಿಸ್ತದೆ. ಆಗ ಒಂದ್ ಮಂತ್ರ ಹಾಕ್ತಾನೆ, ಅಂದ್ರೆ ನಾಗಿ ಕಚ್ಚಿಡಿ ಬಿಡಬೇಡ ಅಂದ್ರ ಆಗ ಕುದುರೆ ಬಿಟ್ಬಿಡ್ತದೆ. ಇವನೇನಪ್ಪ ಮಂತ್ರ ಹಾಕ್ತಾನೆ, ಉಲ್ಟಾ ಮಂತ್ರ ಅದೆಲ್ಲ, ಹಿಡಿ ಅಂದ್ರೆ ಬಿಟ್ಬಿಟ್ಟದಲ್ಲ ಅಂತ ಹೇಳಿ ಎಲ್ಲರೂ ಸಂತೋಷ ಪಟ್ಟು ಕೆಳಗೆ ರಾಜ ಏನ್ ಮಾಡ್ತಾನೆ, ತನ್ನ ಮಗಳಿಗೆ ಕೊಟ್ಟು ಅವನಿಗೆ ಮದುವೆ ಮಾಡ್ತಾನೆ. ಹಾಗೆ ಇದು ಕತೆ ಸ್ವಲ್ಪ ಸತ್ಯ ಇರ್ಬೋದು, ಆದ್ರೆ ಕತೆ ಅಂದ್ರೆ ಒಂದ್ಸಲ ನಾವು ದೇವ್ರ ಮಾತು ಕೇಳಿಲ್ಲ, ಗಣತಿ ಮಾತು ಕೇಳಿಲ್ಲ ಅಂದ್ರೆ ಯೂನಿಟಿ ಹಾಳಾಗ್ತದೆ, ಕುಟುಂಬ ನಾಶ ಆಗಲಿಕ್ಕೆ ಕಾರಣ. ಹಾಗಾಗಿ ಸ್ವಾಮಿ ಹೇಳ್ತದ್ರೆ ಮಾರ್ಕಮುಸ್ಲಿ 7:14 ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ತಿಳ್ಕೊಳ್ಳಿರಿ. ಹೊರಗಿನಿಂದ ಮನುಷ್ಯನೊಳಗೆ ಹೋಗಿ ಅವನನ್ನು ಹೊಲೆ ಮಾಡುವಂಥದ್ದು ಒಂದೂ ಇಲ್ಲ, ಆದರೆ ಮನುಷ್ಯನೊಳಗಿಂದ ಹೊರಡುವಂಥವುಗಳೇ ಮನುಷ್ಯನನ್ನು ಹೊಲೆ ಮಾಡ್ತವೆ ಅಂತೇಳಿ. ಸೊ ವಾಟ್ ಎವರ್ we are eating food that will not defile man, but whatever comes from the body, from mind or from heart, it defiles man ಅಂತ. ಅಂದ್ರೆ ಮನುಷ್ಯನ ಒಳಗೆ ನಾವು ತಿಂತಕ್ಕಂಥ ಆಹಾರ, ಸ್ವಾಮಿ ಏನ್ ಹೇಳ್ತಾರೆ, ಮನುಷ್ಯನ ತಿಂತಕ್ಕಂಥ ಆಹಾರದಿಂದ ಯಾರು ಪಾಪಿಗಳಾಗಲ್ಲ, ಆತನನ್ನು ಕೆಡಿಸುದಿಲ್ಲ. ಮನುಷ್ಯನ ಒಳಗಿಂದ ಬರ್ತಕ್ಕಂಥ ಪಾಪಗಳೇ ಮನುಷ್ಯನನ್ನು ನಾಶನ ಮಾಡ್ತೇವೆ. ಮನುಷ್ಯನ ಹೃದಯದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಯೋಚನೆಗಳು, ಪಾಪಗಳು ಮನುಷ್ಯನನ್ನು, ಸಮಾಜವನ್ನು ಹಾಳು ಮಾಡ್ತಾ ಇದೆ. ಊಟದಿಂದ ಮನುಷ್ಯನು ಕೆಡುವುದಿಲ್ಲ ಅಂತ ಹೇಳಿ ಸ್ವಾಮಿ ಹೇಳ್ತಾರೆ. ಅದಕ್ಕಾಗಿ ಪ್ರೇರೆ ಸ್ವಾಮಿ ಸ್ಪಷ್ಟ ಹೇಳ್ತಂದ್ರೆ, ನೀವು ಹಣ್ಣು ತಿನ್ಬಹುದು, ತರಕಾರಿ ತಿನ್ಬಹುದು, ದೇವ್ರು ಕೊಟ್ಟಂತ ಆ ಊಟ ನೀವು ತಿಂದ್ರೆ ಯಾವುದೇ ತಪ್ಪಿಲ್ಲ. ಆದರೆ ದೇವ್ರ ವಾಕ್ಯಂತೆ ನಾವು ನಡೆಯದೆ ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಅನೇಕ ಪಾಪದ ಗುಣಗಳು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಮನುಷ್ಯನನ್ನು ಹಾಳು ಮಾಡ್ತಾ ಇದೆ, ಸಮಾಜಗಳನ್ನು ಹಾಳು ಮಾಡ್ತಾ ಇದೆ. ಒಳಗಿನ ಅಂತಂದ್ರೆ ಅಂದ್ರೆ ಯಾವ್ದಂದ್ರೆ ಮನುಷ್ಯನ ಒಳಗಿಂದ ಅಂದ್ರೆ ಸೂಳೆಗಾರಿಕೆ, ಕಳ್ಳತನ, ಆದರ್ಶನ, ದ್ರವ್ಯಾಶೆ, ಅಡುಕುತನ, ಬೈಗಳು, ಬುದ್ಧಿ, ಈ ಮಾತುಗಳು ಏನಾಗ್ತಾವ ಅಂದ್ರೆ ಮನುಷ್ಯನಿಗೆ, ಸಮಾಜಕ್ಕೆ ಹಾಳಾಗ್ತಾ ಇದೆ. ಇವತ್ತು ವಿಚಾರ ಎಷ್ಟು ರೀತಿ ಹಾಳಾಗ್ತದೆ ಅಂದ್ರೆ ಇವತ್ತು ಎಲ್ಲಾ ಕಡೆ ನೋಡಿದ್ರೆ ಪ್ರಿಯರೇ ಡಿವೋರ್ಸ್ ಕೇಸ್ಗಳೇ ನೋಡ್ತೇವೆ ಕೋರ್ಟ್ ನಲ್ಲಿ. ಇವತ್ತು ಗಂಡ ಹೆಂಡತಿ ಕೊಲೆ ಮಾಡೋದು, ಹೆಂಡತಿ ಗಂಡ ಕೊಲೆ ಮಾಡೋದು, ಇದು ಬಹಳಷ್ಟು ಟಿವಿಗಳಲ್ಲಿ ಮೇನ್ ನ್ಯೂಸ್ ಆಗಿದೆ. ಇವತ್ತು ಸೈತಾನ್ ಅದೇ ನೋಡ್ತಾನೆ. ಸಮಾಜದಲ್ಲಿ ಗಂಡ ಹೆಂಡತಿ ಕೆಟ್ಟು ಹೋಗ್ಬಿಟ್ರೆ ಮಕ್ಕಳು ಕೆಡ್ತಾರೆ, ಮಕ್ಕಳು ಕೆಟ್ಟರೆ ಸಮಾಜ ಕೆಡ್ತ ಅಂತೇಳಿ ಈಸ್ ಅಟ್ಯಾಕಿಂಗ್ ಆಲ್ ಕ್ರಿಶ್ಚಿಯನ್ ಫ್ಯಾಮಿಲಿ. ಒಳ್ಳೆ ಮಕ್ಕಳ ಕುಟುಂಬಗಳನ್ನು ಸೈತಾನ ಏನ್ ಮಾಡ್ತಾನೆ, ಹಿಡಿತಾ ಇದ್ದಾನೆ. ಅನೇಕರು ಆ ಒಂದು ಸೈತಾನ್ ಬಲೆ ಬಿದ್ದು ಇವತ್ತು ತಮ್ಮ ಕುಟುಂಬನೇ ನಾಶ ಮಾಡ್ತಾ ಇದಾರೆ, ಮಕ್ಕಳ ಜೀವಿತ ಹಾಳಾಗ್ತಾ ಇದೆ. ಇವತ್ತು ಕಳ್ಳತನ ಆಗ್ಲಿ, ಕೊಲೆ, ಹಾದರ್ತನ ಸಮಾಜನ ಕೆಡಿಸ್ತಾ ಇದೆ. ಹಾದರ್ತನ ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಪಾಪ ಮಾಡ್ತಾರಂತ. ಮದುವೆ ಆಗೋದಕ್ಕಿಂತ ಮುಂಚಿತಾನೆ ಹುಡುಗ ಹುಡುಗಿ ಜೊತೆ ಇರೋದು, ಪಾಪಗಳು ಮಾಡಿ ಮತ್ತೆ ಬೇರೆ ಬೇರೆ ಆಗೋದು, ಅದಕ್ಕೆ ಹಾದರ್ತನ ಅಂತಾರೆ. ವ್ಯಭಿಚಾರ ಅಂದ್ರೆ ಮದುವೆ ಆದ್ಮೇಲೆ ಗಂಡನ್ನು ಬಿಟ್ಟು ವ್ಯಭಿಚಾರ ಮಾಡ್ತಕ್ಕಂಥದ್ದು, ಹೆಂಡತಿಯಿಂದ ಬಿಟ್ಟು ಬೇರೆ ಹೆಣ್ಣು ಜೊತೆ ಸಾಹಸ ಮಾಡೋದಕ್ಕೆ ವ್ಯಭಿಚಾರ, ಸುಳೆಗಾರಿಕೆ ಅಂತ. ಅದಕ್ಕಾಗಿ ಹಾದರ್ತನ, ಸುಳೆಗಾರಿಕೆ ಏನಂತ ಸಮಾಜಕ್ಕೆ ಹಾಳು ಮಾಡ್ತಾ ಇದೆ. ಈ ಸುಳ್ಳು ಅಂತಕ್ಕಂಥ ಲವ್ ಫೇಲಿಯರ್ಗಳು,
ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲ ತಮ್ಮ ಭವಿಷ್ಯ ಹಾಳು ಮಾಡ್ಕೊತಾ ಇದಾರೆ. ಸ್ಟಡಿ ಮಾಡ್ಬೇಕು, ಕಾಲೇಜ್ ಮಾಡ್ಬೇಕು ಎಂಬುದನ್ನು ಮರ್ತು ಬಿಟ್ಟು, ತಂದೆ ತಾಯಿ ಕಷ್ಟವನ್ನು ಮರ್ತು ಬಿಟ್ಟು ತಮ್ಮ ಸ್ವಂತ ದಾರಿಯಲ್ಲಿ ಹೋಗಿ ಇವತ್ತು ಅನೇಕರು ತಮ್ಮ ಜೀವಿತನ ಹಾಳು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಮೋಸ ಇರ್ಬೋದು, ಹೊಟ್ಟೆ ಕಿಚ್ಚು ಇರ್ಬೋದು, ಒಂದು ಈ ಎಲ್ಲಾ ಪಾಪಗಳು ಏನ್ ಮಾಡ್ತಾವ ಅಂದ್ರೆ ಮನುಷ್ಯನ ಒಳಗಿಂದ ಬರ್ತವೆ. ಮನುಷ್ಯನ ಒಳಗಿಂದ ಬಂದು ಅವು ಸಮಾಜನ ಹಾಳು ಮಾಡ್ತಾ ಇದೆ. ಅವ್ರ ಊಟ ಯಾವುದೇ ಮಾಡ್ತಿರ್ಬೋದು, ಬಹುಶಃ ಎಲ್ಲಾ ಸಮಾಜದಲ್ಲಿ ಈ ಗುಣಗಳು ಇವೆ ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಂದ್ರೆ ಈ ಪಾಪಗಳನ್ನ ಬಿಡ್ರಿ, ಈ ಪಾಪಗಳನ್ನ ಬಿಟ್ರಿ ಅಂತ ನಿಮ್ಗೆ ಆಶೀರ್ವಾದ ತಂದು ನೋಡ್ತೀವಿ. ಅದಕ್ಕಾಗಿ ಬಹಳ ಜನ ನಾವು ಬರೀ ತರ್ಕ ಮಾಡ್ತೇವೆ, ಅದು ಊಟ ಇದು ಊಟ ಅಂತೇಳಿ. ಕೆಲವರು ಜನರಿಗೆ ತಮ್ಮ ಇಷ್ಟ ಊಟ ಇರ್ತದೆ. ಆದರೆ ದೇವರು ವಾಕ್ಯ ಹೇಳ್ತದೆ, ರೋಮಪುರದ ಬರೆದಂತ ಪತ್ರಿಕೆ 14:2-3 ದೋಸ್ ಆರ್ ವೀಕ್ ಇನ್ ದ ಫೇತ್ ದೇ ಈಟ್ ಓನ್ಲಿ ವೆಜಿಟೇಬಲ್ಸ್ ಅಂತ. ಯಾರು ಏನಂದ್ರೆ ನಂಬಿಕೆಯಲ್ಲಿ ದೃಢವಾಗಿರೋದಿಲ್ಲ, ಅವ್ರು ತರಕಾರಿ ಮಾತ್ರ ಊಟ ಮಾಡ್ತಾರ ಅಂತ ಹೇಳಿ ದೇವ್ರ ವಾಕ್ಯ. ಅದಕ್ಕಾಗಿ ದೇವರು ಇಲ್ಲಿ ಏನ್ ಹೇಳ್ತಾನೆ ಪೌಲ್ ಅಂದ್ರ, ದೇವ್ರ ಹೆಸರು ನಾವು ಏನ್ ತರಕಾರಿ ಊಟ ಮಾಡ್ತೇವೋ, ನಾನ್ ವೆಜ್ ಮಾಡ್ತೇವೋ, ಹಣ್ಣು ತಿಂತೇವೋ, ಅದು ದೇವ್ರ ಹೆಸರ ಮೇಲೆ ಪ್ರಾರ್ಥನೆ ಮಾಡಿ ನಾವು ನೀರು ಕುಡಿದ್ರು ಸಹ ಅದು ಪವಿತ್ರ ಆಗ್ತದೆ. ನಾವು ಪ್ರಾರ್ಥನೆ ಮಾಡ್ಲಿಲ್ಲದೆ ಊಟ ಮಾಡಿದ್ರೆ ಅದು ಪಾಯ್ಸನ್ ಆಗ್ತದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೆಸರ ಮೇಲೆ ಪ್ರಾರ್ಥನೆ ಮಾಡಿ ಊಟ ಮಾಡಿದ್ರೆ ಏನಾಗ್ತದೆ, ಪವಿತ್ರ ಆಗ್ತದೆ ನೋಡ್ತೇವೆ. ಅದಕ್ಕಾಗಿ ಇವತ್ತು ದೋಸ್ ಆರ್ ಈಟ್ಸ್ ಓನ್ಲಿ ವೆಜಿಟೇಬಲ್ ದೇ ಆರ್ ವೀಕ್ ಇನ್ ಫೇತ್ ಅಂತ ನೋಡ್ತೇವೆ. ಅವರು ಅದಕ್ಕಿಂತ ತಮ್ಮ ಬಹಳಷ್ಟು ಚಿಂತೆ ಮಾಡ್ತಾರೆ, ಚಿಂತೆ ಮಾಡಿ ಟೆನ್ಷನ್ ಮಾಡ್ಕೋತಾರೆ. ಆದ್ರೆ ದೇವ್ರ ಹೆಸರ ಮೇಲೆ ನಾವು ಊಟ ಮಾಡೋ ಸಮಯದಲ್ಲಿ ಅದು ಪವಿತ್ರವಾಗ್ತದೆ ನೋಡ್ತೇವೆ. ಅದಕ್ಕಾಗಿ ದೇವ್ರು ಸೃಷ್ಟಿ ಮಾಡುವಂತ ಊಟ, ಅವರು ನಾನ್ ವೆಜ್ ತಿರ್ಲಿ, ಹಣ್ಣು ತಿರ್ಲಿ, ತರಕಾರಿ ತಿರ್ಲಿ, ತಿನ್ನೋರಿಗೆ ನಾವು ಯಾವುದೇ ತರ ದೂಷಣೆ ಮಾಡಬಾರ್ದು. ನಮ್ಗೆ ಹೆಲ್ತ್ಗೆ ಏನ್ ಸೂಟಬಲ್ ಇದೆ ಆ ಊಟ ಮಾಡಿದ್ರೆ ನಡೀತದೆ. ಅದಕ್ಕಾಗಿ ಇವತ್ತು ಏನ್ ಹೇಳ್ತಾನೆ ಸ್ವಾಮಿ ಅಂದ್ರೆ ಹೆಲ್ತ್ ಪ್ರಿನ್ಸಿಪಲ್ಗಳು ಸಹ ನಮ್ಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಆ ಹೆಲ್ತ್ ಪ್ರಿನ್ಸಿಪಲ್ ಅನುಸಾರವಾಗಿ ನಾವು ಊಟ ಮಾಡಿದ್ರೆ ನಮ್ಗೆ ಆರೋಗ್ಯಕ್ಕೆ ಸೂಟಬಲ್ ಆಗ್ತದೆ. ಅದಕ್ಕಾಗಿ ಏನಾಗ್ತದೆ ಅಂತಂದ್ರೆ ಎನಿಥಿಂಗ್ ಯು ಈಟ್ ದಟ್ ಇಟ್ ಶುಡ್ ಬಿ ಲಿಮಿಟೆಡ್. ಅನ್ಲಿಮಿಟೆಡ್ ಈಟಿಂಗ್ ಕ್ರಿಯೇಟ್ಸ್ ಪ್ರಾಬ್ಲಮ್ಸ್. ಈಗ ಏನಾಗ್ತಂದ್ರೆ ಯಾವುದೇ ನಾವು ಹಣ್ಣು ತಿನ್ಲಿ, ತರಕಾರಿ ತಿನ್ಲಿ, ಅನ್ಲಿಮಿಟೆಡ್ ಯಾವುದೇ ಆದ್ರೂ ಸಹ ಇವತ್ತು ಏನಾಗ್ತದೆ, ಇವತ್ತು ಹಾರ್ಟ್ ಅಟ್ಯಾಕ್ ಪ್ರತಿಯೊಬ್ಬರಿಗೆ ಬರ್ತಾ ಇದೆ, ಸಣ್ಣ ಸಣ್ಣ ಮಕ್ಕಳಿಗೆ ಬರ್ತಾ ಇದೆ. ಯಾವುದೇ ಅನ್ಲಿಮಿಟೆಡ್ ಊಟ ಆಗ್ಬಿಟ್ರೆ ಅದು ಯಾವುದೇ ಇರ್ಲಿ ಅದು ಪ್ರಾಬ್ಲಮ್ ಮಾಡ್ತದೆ. ಅದಕ್ಕಾಗಿ ದಟ್ಸ್ ಲೀಡ್ಸ್ ಟು ಸಿಕ್ನೆಸ್, ದಟ್ ಲೀಡ್ಸ್ ಟು ಪ್ರಾಬ್ಲಮ್. ಅದಕ್ಕಾಗಿ ಒಬ್ರು ಹೇಳ್ತಾರೆ ಅಂದ್ರೆ ಒಂದು ಚಿಕ್ಕವರು ಹೇಳ್ತಿದ್ರು ಅಂದ್ರೆ, ಒಂದ್ಸಲ ಊಟ ಮಾಡ್ದ ಯೋಗಿ, 2 ಸಲ ಊಟ ಮಾಡ್ದ ಹೋಗಿ, 3 ಸಲ ಊಟ ಮಾಡ್ದ ರೋಗಿ, 4 ಸಲ ಊಟ ಮಾಡಿದ ಹೊತ್ಕೊಂಡ್ ಹೋಗಿ ಅಂತ. ಇದು ಔಟ್ ಆಫ್ ಏನಂದ್ರೆ ಅನ್ಲಿಮಿಟೆಡ್ ಊಟ ಮಾಡ್ತಕ್ಕಂಥವ್ರಿಗೆ ಕೊಡ್ತೇವೆ. 2 ಸಲ ಊಟ ಮಾಡ್ತಕ್ಕಂಥದ್ದು ಆತನ ಯೋಗಿ ಇದ್ದಾನೆ. 3 ಸಲ ಉಂಡವರು ಯಾವ ರೋಗಿ, ಯಾರಿಗೆ ಕೊಡೋದಿಲ್ಲ, ಹಂಚುದಿಲ್ಲ, ಸಹಾಯ ಮಾಡೋದಿಲ್ಲ. ತಾವೇ ಫ್ರಿಜ್ ಇಟ್ಕೊಂಡು ಎಷ್ಟೋ ಜನ ತಿಂಗಳಿಟ್ಲಿ ಅದೇ ತಿಂತಾ ಇರ್ತಾರೆ, ಒಬ್ರು ಬಡವರು ಸಹಾಯ ಮಾಡೋದಿಲ್ಲ. ಅದಕ್ಕಾಗಿ ಇಂಥ ಜನರಿಗೆ ಏನಂತಂದ್ರೆ ಅನೇಕ ರೋಗ ಸಮಸ್ಯೆ ಬರ್ತದೆ. ಅದಕ್ಕಾಗಿ ಎಲ್ಲಿ ಹಂಚ್ಕೊಂಡು ತಿಂತಾರೆ ಅಲ್ಲಿ ಸಮಾಧಾನ ಇರ್ತದೆ. ಯಾವಾಗ ನಾವು ಜೊತೆಯಾಗಿ ಸೇರಿ ಊಟ ಮಾಡ್ತೇವೆ ಅಲ್ಲಿ ಸಮಾಧಾನ, ಶಾಂತಿ ಇರ್ತದೆ. ಅದಕ್ಕಾಗಿ ಯಾವುದೇ ಅನ್ಲಿಮಿಟೆಡ್ ಥಿಂಗ್ ಮಾಡಿದ್ರೆ ಅದು ಆರೋಗ್ಯಕ್ಕೆ ಹಾನಿ ಆಗಿದೆ. ಅದಕ್ಕಾಗಿ ಈಟಿಂಗ್ 1 to 2 times ಅದು ಹೆಲ್ದಿ ಇದೆ, ಈಟಿಂಗ್ ಮೋರ್ ದೆನ್ 3 times ಅನ್ಹೆಲ್ದಿ ಆಗ್ತದೆ. ಅದಕ್ಕಾಗಿ ಲೀಡಿಂಗ್ ಮೆನಿ ಸಿಕ್ನೆಸ್, ಬಹಳಷ್ಟು ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಅನೇಕ ಸಮಸ್ಯೆಗಳು ಬರ್ತದೆ. ಅದಕ್ಕಾಗಿ ಈ ಲೋಕದ ಜೀವಿತದಲ್ಲಿ ಏನಂತಂದ್ರೆ ಸ್ವಾಮಿ ಹೇಳ್ತಾರಂದ್ರೆ, ನೀವು ನನ್ನ ಮಾತು ಕೇಳಿದ್ರೆ ಮಾತ್ರ ನಾನು ಆಶೀರ್ವಾದ ಮಾಡ್ತೇನೆ, ನನ್ನ ಮಾತು ಕೇಳಿದ್ರೆ ಆಶೀರ್ವಾದ ಮಾಡೋದು. ಅದಕ್ಕಾಗಿ ದೇವರ ಒಂದು ಸಿಂಪಲ್ ರೂಲ್ಸ್ ಏನಂದ್ರೆ ಒಬೆ ಲಿವ್, ಡಿಸ್ಒಬೆ ಡೈ ಅಂತ. ನಾನು ವಾಕ್ಯಂತೆ ನಡೆದು ಜೀವಿಸ್ರಿ, ವಾಕ್ಯವನ್ನು ಮೀರಿ ನಾಶ ಹೋಗ್ರಿ ಅಂತ. ಹಾಗಾಗಿ ನಮ್ಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಸ್ವಾಮಿ. ಅದಕ್ಕಾಗಿ ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆದ್ರೆ ನಮಗೆ ಆಶೀರ್ವಾದ ಆಗ್ತದೆ. ದೇವರ ಆಶೀರ್ವಾದಂತೆ ಜೀವಿಸೋದಿಲ್ಲ ಅಂದ್ರೆ, ದೇವರ ಆಜ್ಞೆಗಳು ಮರ್ತು ಬಿಟ್ರೆ ಅದು ಎಷ್ಟೇ ಶ್ರೇಷ್ಠ ವ್ಯಕ್ತಿ ಇರ್ಲಿ ಅವರ ಜೀವಿತ ನಾಶ ಆಗ್ತದೆ. ಅದಕ್ಕಾಗಿ ಏನ್ ಹೇಳ್ತಾನಂದ್ರೆ ಗಲಾತ್ಯರಿಗೆ ಬರೆದಂತ ಪತ್ರಿಕೆ 5:18 ಏನಂತ, ಸರ್ವ ಸಂಬಂಧವಾದ ಕರ್ಮಗಳಿಂದ ನಾವು ಅನೇಕ ರೀತಿಯಿಂದ ಸ್ವರ್ಗಕ್ಕೆ ಸೇರುವುದಕ್ಕೆ ಆಗುದಿಲ್ಲ ಪ್ರಿಯರೇ. ಶರೀರ ಸಂಬಂಧಗಳು ಇವೇನು ಪಾಪ ಜೀವಿತಗಳು ಏನವೆ ಅದರಿಂದ ನಮ್ಗೆ ತೊಂದರೆ ಆಗ್ತದೆ. ಈ ಜಾರತ್ವ, ಬಂಡುತನ, ನಾಚಿಕೆ ಹಿಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟಕಿಚ್ಚು, ಸಿಟ್ಟು, ಕಕ್ಷೆ ಭೇದ, ಭಿನ್ನಮಸ್ತರ, ಕುಡುಕತನ. ಮತ್ತು ಸಮಾಜದಲ್ಲಿ ಈ ಕುಡುಕರಿಂದ ಎಷ್ಟು ಸಮಸ್ಯೆ ಆಗ್ತದೆ. ಕುಡುಕರಿಂದ 90% ರೋಗಗಳು ಹೆಚ್ಚಾಗಿದೆ.
ಜಗಳಗಳು ಹೆಚ್ಚಾಗ್ತಾ ಇದೆ, ಕೊಲೆಗಳು ಹೆಚ್ಚಾಗ್ತಾ ಇದೆ, ಹೊಲ್ಸ್ ಮಾತಾಡ್ತಕ್ಕಂಥ ಹೆಚ್ಚಾಗ್ತಾ ಇದೆ. ಈ ತರವಾಗಿ ನಾನಾ ತರದ ಸಮಾಜವನ್ನು ಹಾಳು ಮಾಡಿ ಕುಟುಂಬವನ್ನು ಹಾಳು ಮಾಡಲಿಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಈ ಎಲ್ಲಾ ಗುಣಗಳು ಏನ್ ಹೇಳ್ತಾನೆ ಪೌಲನು, ನಾವು ಬಿಡಲೇಬೇಕು. ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಈ ಎಲ್ಲಾ ಗುಣಗಳು ನಾವು ಬಿಡ್ಬೇಕು. ಜಾರವತ ಆಗ್ಲಿ, ಬಣ್ಣತನ ಆಗ್ಲಿ, ನಾಚಿಕೆತನ ಆಗ್ಲಿ, ವಿಗ್ರಹಾರಾಧನೆ ಆಗ್ಲಿ, ಮಾಟ ಮಂತ್ರ ಆಗ್ಲಿ, ಹಗೆತನ, ಜಲ, ಹೊಟ್ಟೆಕಿಚ್ಚು ಈ ಎಲ್ಲ ಕುಡುಕತನ ಎಲ್ಲವನ್ನು ನಾವು ಬಿಡಬೇಕಾಗಿದೆ. ನಮ್ಮ ಸ್ವರ್ಗ ರಾಜ್ಯಕ್ಕೆ ಸೇರ್ಬೇಕಾದ್ರೆ ಈ ಎಲ್ಲಾ ಒಂದು ಪಾಪದ ಗುಣವನ್ನು ನಾವು ಬಿಡಬೇಕಾಗಿದೆ. ನಾವು ಬಿಡಲಿಲ್ಲ ಅಂದ್ರೆ ನಮಗೆ ಸ್ವರ್ಗ ಸಿಗುದಿಲ್ಲ ಪ್ರಿಯ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಂದ್ರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರು ಸ್ವರ್ಗ ಸೇರುದಿಲ್ಲ, ನನ್ನ ತಂದೆ ಚಿತ್ತ ನಡೀತಕ್ಕಂತಾರೆ ಸ್ವರ್ಗ ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ತಂದೆ ಚಿತ್ತ ಅಂದ್ರೆ ದಶಾಜ್ಞೆಗಳು ನೋಡ್ತಿರ್ತೇವೆ. ಯಾರು ದಶಾಜ್ಞೆಗಳು ಪಾಲನೆ ಮಾಡ್ತಾರೆ ಅವ್ರಿಗೆ ದೇವರು ವಿಶೇಷವಾದ ಆಶೀರ್ವಾದ ಇಟ್ಟಿದ್ದಾನೆ. ಅದಕ್ಕಾಗಿ ದಶಾಜ್ಞೆ ಪಾಲನೆ ಮಾಡ್ತಕ್ಕಂಥ ಮಕ್ಕಳಿಗೆ ಆತನ ರಕ್ಷಣೆ ಕೊಡೋನಾಗಿದ್ದಾನೆ. ಅದಕ್ಕಾಗಿ ನಾವು ರೋಮಪುರದಲ್ಲಿ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ. 14ನೇ ವಚನ ದಯಮಾಡಿ ಯಾರು ಓದ್ಬೋದು. ರೋಮಪುರದಲ್ಲಿ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. ಸುವಾರ್ತೆ ವಿಷಯದಲ್ಲಿ ನಾನೇ ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಹೀಗೆ ಎಲ್ಲರಿಗೆ ಥ್ಯಾಂಕ್ ಯು ಸರ್. ಎಲ್ಲರಿಗೆ ಏನಾಗ್ತದೆ, ರಕ್ಷಣೆ ಉಂಟು ಮಾಡ್ತದೆ. ಇದಕ್ಕಾಗಿ ಸ್ವಾಮಿ ಲಕ್ಷಣದಲ್ಲಿ ಮೊದಲನೇ ಸ್ಥಾನ ಯಹೂದ್ಯರಿಗೆ ಕೊಟ್ಟಿದ್ದಾನೆ. ಯಾಕೆ? ಅವರು ದಶಕಗಳನ್ನು ಪಾಲನೆ ಮಾಡ್ತಾರೆ, ಸಬ್ಬತ್ ಆರಾಧನೆ ಮಾಡ್ತಾರೆ. ಅದಕ್ಕಾಗಿ ರಕ್ಷಣೆ ಹೊಂದುವುದರಲ್ಲಿ ಮೊದಲನೇ ಸ್ಥಾನ ದೇವರು ಯಹೂದ್ಯರಿಗೆ ಕೊಟ್ಟಿದ್ದಾನೆ, ಆನಂತರ ಗ್ರೀಕರಿಗೆ ಕೊಟ್ಟಿದ್ದಾನೆ. ಆನಂತರ ನಂಬಿದ ಎಲ್ಲರ ಮಕ್ಕಳಿಗೆ ಯಾರು ದಶಕಗಳನ್ನು ಪಾಲನೆ ಮಾಡ್ತಿದ್ದಾರೆ, ದೇವ್ರ ವಾಕ್ಯ ಅಂತ ಜೀವಿಸೋರು ಆಗಿದ್ದಾರೆ, ಅವ್ರ ರಕ್ಷಣೆ ಗ್ಯಾರಂಟಿ ಅಂತ ಹೇಳಿ ದೇವ್ರು ಹೇಳ್ತದೆ. ಅದಕ್ಕಾಗಿ ಪ್ರೇರೆ ಗೊತ್ತು, ಸಬ್ಬತ್ ದಿನ ಶಾಂತಿ ಇದೆ, ದಶಕಗಳನ್ನು ಪಾಲನೆ ಮಾಡ್ತಕ್ಕಂಥವ್ರಿಗೆ ಆಶೀರ್ವಾದ ಇದೆ. ಅದಕ್ಕಾಗಿ ಗಾಡ್ಸ್ ಗೌರ್ಮೆಂಟ್ ಡಿಪೆಂಡ್ ಆನ್ ಲವ್ ಅಂತ ನೋಡ್ತೇವೆ. 1 to 10 ಕಮಾಂಡ್ಮೆಂಟ್ಸ್ ನೋಡ್ತೇವೆ. 1ರಿಂದ 4ನೇ ಆಜ್ಞೆಗಳು ದೇವ್ರನ್ನ ಪ್ರೀತಿ ಮಾಡ್ಬೇಕಂತ ಹೇಳ್ತೇವೆ. ನೀವು ದೇವರ ಕರ್ತನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕಂತ ಹೇಳ್ತದೆ. ಆಮೇಲೆ 2ನೇ ಭಾಗ 5ರಿಂದ 6ನೇ ಆಜ್ಞೆ, ನಿನ್ನ ತಂದೆ ತಾಯಿ ಸನ್ಮಾನಿಸಬೇಕು, ನರಹತ್ಯೆ ಮಾಡು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಇವೆಲ್ಲ ಆಜ್ಞೆಗಳು ಮನುಷ್ಯನನ್ನು ಪ್ರೀತಿ ಮಾಡ್ಬೇಕಂತ ತೋರಿಸ್ತೇವೆ. ಈ 2 ಆಜ್ಞೆಗಳ ದಶಾಜ್ಞೆಗಳಲ್ಲಿ 2 ಭಾಗ ಮಾಡಿದ ಸ್ವಾಮಿ. ಯಾವ ತರ ಮೋಸ 2 ಕಲ್ಲಿನ ಮೇಲೆ ಬರೆದು ಸ್ವತಃ ಸ್ವಾಮಿನೇ ಬರೆದು ಕೊಟ್ಟಿದ್ದಾರೆ ಕಲ್ಲಿನ ಮೇಲೆ. ಅದಕ್ಕಾಗಿ ಮೊದಲನೇದಾಗಿ ನಾವು ದೇವ್ರ ಪ್ರೀತಿ ಮಾಡ್ಬೇಕು, 2ನೇದಾಗಿ ನಮ್ಮ ನೆರವನ್ನು ಪ್ರೀತಿ ಮಾಡ್ಬೇಕು. ಇಡೀ ಸತ್ಯವೇದವು ನಿನ್ನಂತೆ ನೆರವನ್ನು ಪ್ರೀತಿಸುವಂತ ವಾಕ್ಯ ಅಡಕವಾಗಿದೆ ಅಂತ ಹೇಳಿ ಪೌಲ ಹೇಳ್ತಾನೆ. ಅದಕ್ಕಾಗಿ ದೇವ್ರ ವಾಕ್ಯ ಬರೀ ಹೇಳ್ತಕ್ಕಂಥದ್ದಾಗಿತ್ತು. ನಾವು ಅದರಂತೆ ನಡ್ಕೊಳ್ಳಿಲ್ಲ ಅಂದ್ರೆ ನಾವು ಸಹ ಬರೀ ಹೆಸರಿಗೆ ಮಾತ್ರ ಸ್ವಾಮಿ ಸ್ವಾಮಿ ಅನ್ನೋರಾಗಿದ್ದೇವೆ. ಸ್ವಾಮಿ ಸ್ವಾಮಿ ಹೆಸರಿಗೆ ಅನ್ನೋರಿಗೆ ರಕ್ಷಣೆ ಇಲ್ಲ. ನೀವ್ ಯಾರು ನನ್ಗೆ ಗೊತ್ತಿಲ್ಲ, ಸ್ವಾಮಿ ನನ್ನ ಹೆಸರು ಬೋಧನೆ ಮಾಡಿದ್ದೇನೆ, ನಿನ್ನ ಹೆಸರಲ್ಲಿ ದೇವರು ಬಿಡಿಸಿದ್ದೇನೆ, ಅನೇಕ ಅದ್ಭುತ ಕಾರ್ಯ ಮಾಡಿದ್ದೇನೆ ಅಂತ ಅನೇಕ ಜನ ಆ ದಿನದಲ್ಲಿ ಹೇಳ್ತಾರೆ. ನಾನೇನ್ ನಿಮ್ಗೆ ಗುರ್ತು ಕಾಣುದಿಲ್ಲ, ಧರ್ಮವನ್ನು ನೀವು ಮೀರಿ ನಡೆದರೆ ನನಗೆ ತೊಲಗಿ ಹೋಗಿ ಅಂತ ಹೇಳ್ತೇನೆ ಅಂತ ಹೇಳ್ತಾರೆ ಸ್ವಾಮಿ. ಅದಕ್ಕಾಗಿ ಯಾರು ದಶಕಗಳು ಮೀರ್ತಾ ಇದಾರೆ, 1 ಆಜ್ಞೆ ಮೀರಿದ್ರು ಸಹ ತಪ್ಪೆ. ಯಾಕೊಂದ್ ಬರೆದ ಪತ್ರಿಕೆ 2:10 ಹೇಳ್ತದೆ, 1 ಆಜ್ಞೆ ಮೀರಿದ್ರು ತಪ್ಪೆ, 10 ಆಜ್ಞೆ ಮೀರಿದ್ರು ತಪ್ಪೆ. ಅದಕ್ಕಾಗಿ ಎಲ್ಲಾ ದಶಕಗಳನ್ನು ಪಾಲನೆ ಮಾಡೋರಿಗೆ ಸ್ವಾಮಿ ರಕ್ಷಣೆ ಕೊಡೋರಾಗಿದ್ದಾರೆ. ಅದಕ್ಕಾಗಿ ನಮ್ಮ ರಕ್ಷಣೆ ಬೇಕಾದರೆ ನಾವು ಸ್ವಾಮಿ ಮಾತು ಕೇಳ್ಬೇಕು, ಯೇಸು ಸ್ವಾಮಿಯನ್ನು ನಂಬ್ಕೋಬೇಕು. ಆತನ ನಮ್ಮ ರಕ್ಷಕನಂತೇಳಿ, ಸ್ವಂತ ರಕ್ಷಕನಂತೇಳಿ ಅಂಗೀಕಾರ ಮಾಡ್ಕೊಂಡು ಆತಗೋಸ್ಕರ ಜೀವಿಸ್ಬೇಕು. ಆತನ ಗುಣಗಳು ನಮ್ಮ ಜೀವಿತದಲ್ಲಿ ಬರ್ತವೆ. ಆತನ ನಂಬಲಿಲ್ಲ ಅಂದ್ರೆ ಆತನ ಗುಣಗಳು ನಮ್ಮ ಹತ್ರ ಬರಲ್ಲ. ಆತನ ಪ್ರೀತಿ, ಶಾಂತಿ, ಸಮಾಧಾನ, ಕ್ಷಮಿಸ್ತಕ್ಕಂಥ ಗುಣ, ಕ್ಷಮೆ, ಈ ಎಲ್ಲಾ ದೇವ್ರ ಗುಣಗಳು, ಯೇಸು ಸ್ವಾಮಿ ಗುಣಗಳು ನಮ್ಮಲ್ಲಿ ಬರ್ತವೆ. ನಾವು ಯೇಸು ನಂಬಲಿಲ್ಲ, ಆತನ ಅಂಗೀಕಾರ ಮಾಡ್ಕೊಳ್ಳಿ, ಈ ಲೋಕದ ಗುಣಗಳು ಬರ್ತವೆ. ಅದಕ್ಕಾಗಿ ಈ ಲೋಕದ ಗುಣಗಳಿಂದ ನಮಗೆ ಆಶೀರ್ವಾದ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ಪರಲೋಕ ರಾಜ್ಯ ಬೇಕಾದ್ರೆ ದೇವರ ಆತ್ಮನ ಗುಣಗಳು, ಗಲಾತ್ಯರು ಬರೆದ ಪತ್ರಿಕೆ 5:22 ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮಾಧಮೆ, ಇವುಗಳನ್ನು ಅಭ್ಯಸಿಸುವುದಕ್ಕೆ ಸ್ವರ್ಗದಲ್ಲಿ ಸ್ಥಳ ಇದೆ ಅಂತ ನೋಡ್ತೇವೆ. ಅದಕ್ಕಾಗಿ ಈ ಎಲ್ಲಾ ಗುಣಗಳು, ದೇವ್ರ ಗುಣಗಳು ದಿನನಿತ್ಯ ನಮ್ಮ ಜೀವಿತದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದೇ ನಿಜವಾದಂತ ಪ್ರಸಂಗ ಹೋಗ್ತದೆ. ನಾವು ಒಳ್ಳೆ ಪ್ರಸಂಗ ಮಾಡ್ಬೋದು, ಆದ್ರೆ ನಾವು ದೇವ್ರಕ್ಕೆ ಮೀರಲಿಕ್ಕೆ ನಾವು ಮೀರಿ ನಮ್ಮ ಜೀವಿತ ನಾಶ ಮಾಡ್ಕೊಂಡ್ರೆ
ನಮ್ನಿಂದ ಯಾರಿಗೂ ಉಪಯೋಗ ಆಗೋದಿಲ್ಲ. ನಮ್ ಜೀವಿತ ನೋಡಿ ಅನೇಕ ಜನ ದೇವ್ರಿಂದ ದೂರ ಹೋಗ್ತಾರೆ ಹೊರತು ಯಾರು ದೇವ್ರ ಹತ್ರ ಬರೋದಿಲ್ಲ. ಅದಕ್ಕಾಗಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಸ್ವಾಮಿ ಒಂದು ಯೇಸು ಸ್ವಾಮಿ ಲೋಕಕ್ಕೆ ಬೆಳಕು, ಸೂರ್ಯಚಂದ್ರ ಉಂಟು ಮಾಡಿರ್ತಾರೆ. ಯೇಸು ಸ್ವಾಮಿ ಬೆಳಕು ನಮ್ಮಲ್ಲಿದ್ದರೆ ನಮ್ಮ ಒಳ್ಳೆ ಕ್ರಿಯೆಗಳು ನೋಡಿ ಏನ್ ಮಾಡ್ತಾರೆ ಜನ ದೇವರಿಗೆ ಮಹಿಮೆ ಪಡಿಸ್ತಾರೆ. ಆ ಬೆಳಕೆ ಇಲ್ಲ ಅಂದ್ರೆ ನಾವು ಕತ್ತಲಲ್ಲಿದ್ದೇವೆ, ಜೀವಿಸ್ತಾ ಇದ್ದೇವೆ. ಅದರಿಂದ ಎಷ್ಟೇ ಒಳ್ಳೆ ಬೋಧಕರಿದ್ರು ಸಹ ನಮ್ಮಿಂದ ಯಾರಿಗೂ ರಕ್ಷಣೆ ಆಗ್ತಿಲ್ಲ. ನಮ್ಮ ಜೀವಿತದ ಅನೇಕ ಜನ ದೇವರಿಂದ ದೂರ ಹೋಗ್ತಾರೆ ಹೊರತು ದೇವ್ರ ಹತ್ರ ಬರೋದಿಲ್ಲ. ಅದಕ್ಕಾಗಿ ದೇವ್ರ ಮಕ್ಕಳಂತ ನಾವು ದೇವರ ಗುಣಗಳು ಧರಿಸ್ಕೊಳ್ಬೇಕು. ದೇವ್ರ ಗುಣಗಳು ಧರಿಸ್ಕೊಂಡ್ರೆ ಮಾತ್ರ ನಾವು ಸ್ವರ್ಗದಲ್ಲಿ ಸ್ವಾಮಿ ಜೊತೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಪಾಪದಿಂದ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಪ್ರಿಯರೇ. ಪಾಪ ಬಿಟ್ಟು ನಾವು ಈ ಲೋಕದಲ್ಲಿ ಪವಿತ್ರವಾಗಿ ಜೀವಿಸಿದ್ರೆ ಮಾತ್ರ ಆ ಪರಲೋಕಕ್ಕೆ ಹೋಗ್ಲಿಕ್ಕೆ, ಆ ಪರಿಶುದ್ಧವಾದಂತ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇವತ್ತು ನಾವು ಡಿಸ್ಟರ್ಬ್ ಮಾಡ್ಕೊಳ್ಳೋಣ. ಸ್ವಾಮಿ, ನನ್ನಿಂದ ಸಮಾಜ ಹಾಳಾಗ್ತಾ ಇದೆನಾ? ನನ್ನ ಗುಣಗಳಿಂದ ಸಮಾಜಕ್ಕೆ ಕೆಟ್ಟದಾಗ್ತಾ ಇದೆನಾ? ಇನ್ನೊಬ್ರಿಗೆ ಕೆಟ್ಟದನ್ನು ಮಾಡ್ತಕ್ಕಂಥದ್ದಾಗಿದೆನಾ? ಅದಕ್ಕಾಗಿ ನಾನು ಕೆಟ್ಟದನ್ನು ಬಿಡ್ಬೇಕಂತ ಹೇಳಿ ಹೇಳ್ತ. ಅದಕ್ಕಾಗಿ ಬೀದರ್ದೊಂದು ರಾಗ ಹಾಡ್ತಾರೆ ಬಹಳ ಚೆನ್ನಾಗಿ. ಒಬ್ಬರ ಮನವ ಮುರಿದು ಒಬ್ಬರ ಮನಿಘಾತವ ಮಾಡಿ ಒಬ್ಬರ ಮನೆಯ ಮೇಲೆ ಆಸೆಯೋ ಬಿಟ್ಟು ಬಿಡು ಕೆಟ್ಟ ಗುಣ ಒಳ್ಳೇದ್ ಮಾಡಯ್ಯ ಮಾನ ಯೇಸುಗೆ ನೆನೆಯೋ ವರ ಮುಕ್ತಿ ಪಡಿಯ ಒಬ್ಬರ ಮನವ ಮುರಿದು ಒಬ್ಬರ ಮನಿಘಾತವ ಮಾಡಿ ಒಬ್ಬರ ಮನೆಯ ಮೇಲೆ ಆಸೆಯೋ. ಈ ತರ ಮನೆ ಮುರಿತಕ್ಕಂತ ಕೆಲಸ ಮಾಡಿದ್ರೆ ಸ್ವಾಮಿ, ನಾವು ಬೇರೆ ಮನೆ ಹಾಳು ಮಾಡಿದ್ರೆ ಸ್ವಾಮಿ ನಮ್ಮ ಮನೆ ಹಾಳು ಮಾಡ್ತಾನೆ. ಅದಕ್ಕಾಗಿ ನಾವು ದೇವ್ರ ಮಕ್ಕಳಾಗಿ ಪ್ರಿಯರೇ, ನಾವು ಇತರರಿಗೆ ಸಾಕ್ಷಿ ಅದಕ್ಕಾಗಿ ನಾವು ದೇವ್ರ ಮಕ್ಕಳಾಗಿ ಬುದ್ಧಿಸೋಣ, ದೇವ್ರ ಮಕ್ಕಳಾಗಿ ಬದುಕೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಸ್ವಾಮಿಯ ಪ್ರೀತಿ, ಶಾಂತಿ, ಸಮಾಧಾನ, ದೀರ್ಘ ಶಾಂತಿ ಎಲ್ಲ ಅಭ್ಯಾಸ ಮಾಡಿಕೊಂಡು ನಾವು ದೇವರು ಜನರಾಗಿ ಇತರಿಗೆ ದೇವ್ರ ವಾಕ್ಯ ಸಾರೋಣ, ಉಪಕಾರ ಮಾಡೋಣ, ಒಳ್ಳೇದನ್ನು ಮಾಡೋಣ. ದೇವರು ನಮಗೆ ಒಳ್ಳೇದನ್ನು ಮಾಡ್ತಾನೆ. ಕಡೆಗೆ ಸ್ವಾಮಿ ಎರಡನೇ ಸರಿ ಬರುವಾಗ ನಮ್ಮನ್ನು ಸ್ವರ್ಗಕ್ಕೆ ನಡೆಸ್ತಾನೆ. ದೇವ್ರ ಈ ವಾಕ್ಯನ ಆಶೀರ್ವಾದ ಮಾಡ್ಲಿ, ಬಲಪಡಿಸ್ಲಿ. ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಪ್ರಾರ್ಥನೆ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್. ಒಳ್ಳೆಯ ಸಂದೇಶಕ್ಕಾಗಿ ಬೋಧಕರಾದಂತ ಜಾನ್ಸನ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಬೆಳಗ್ಗೆ ನಾವು ವಿಶೇಷವಾಗಿ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಇವತ್ತು ಪ್ರಾರ್ಥನೆಯನ್ನು ಸಹೋದರಿ ಶೈಲಾ ಬೆಂಜಮಿನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಪ್ರಾರ್ಥನೆಯನ್ನು ನಡೆಸಬೇಕೆಂಬುದಾಗಿ ಹೇಳ್ತೀನಿ. ಪ್ರೇಯರ್ ರಿಕ್ವೆಸ್ಟ್ ಏನಾದ್ರು ಇದ್ರೆ ದಯಮಾಡಿ. ಲೀಲಾವತಿ ಸಿಸ್ಟರ್ ಮತ್ತೆ ಡೆಡ್ಲಿ ಪೊನ್ನಯ್ಯ ಇಬ್ಬರಿಗೂ ಟೈಫಾಯ್ಡ್ ಆಗಿದೆ. ಸಹೋದರಿ ಲೀಲಾವತಿ ಅವರಿಗೆ ಮತ್ತು ಇನ್ನೊಬ್ರು ಯಾರಂದ್ರಿ? ಡೆಡ್ಲಿ ಪೊನ್ನಯ್ಯ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಟೈಫಾಯ್ಡ್ ಇಬ್ಬರಿಗೂ ಟೈಫಾಯ್ಡ್ ಆಗಿದೆ. ಮತ್ತೆ ನಮ್ಮ ಬೀದರ್ ಶಾಲೆ ಪ್ರಿನ್ಸಿಪಾಲ್ ಬಾಬಿ ಮಾದಯ್ಯ ಅವರು ಕೂಡ ಅಡ್ಮಿಟ್ ಆಗಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತೆ ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ? ಗುಡ್ ಮಾರ್ನಿಂಗ್ ಮಾಸ್ಟರ್. ಗುಡ್ ಮಾರ್ನಿಂಗ್. ಪ್ರಸನ್ನ ಕುಮಾರಿ ರಾಹುಲ್ ಇಬ್ಬರಿಗಾಗಿ ಪ್ರಾರ್ಥನೆ ಮಾಡಿದ್ರು, ಅವ್ರಿಗೆ ಹುಷಾರಿಲ್ಲ. ಪ್ರಸನ್ನ ಕುಮಾರ್ ಮಿಸಸ್ ಲೋಕೇಶ್ ಅವರು ಮತ್ತು ಅವ್ರ ಮಗನು ರಾಹುಲ್, ಇವರಿಗೆ ಹುಷಾರಿಲ್ಲ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿತ್ತು ಸಹೋದರಿ ಶೈಲಾ.
ಅದು ಕೇಳಿಸ್ತಾ ಇದೆಯಾ ಪಾಸ್ಟರ್? ಕೇಳ್ತದೆ ಪಾಸ್ಟರ್ ಇನ್ನೊಂದ್ಸಲ ಹೇಳಿ ಪಾಸ್ಟರ್, ಕೇಳಿಸ್ತಾ ಇಲ್ಲ. ಓಕೆ, ಹೇಳ್ತೀನಿ. ಬಾಬಿ ಮಾದಯ್ಯ, ಹಾ ಹೌದು ಪಾಸ್ಟರ್, ಪ್ರಿನ್ಸಿಪಲ್ ಬ್ರೀದರ್. ಲೀಲಾ, ಓಕೆ ಪಾಸ್ಟರ್. ಡೆಡ್ಲಿ ಪೊನ್ನಯ್ಯ, ಡೇವಿಡ್, ಪ್ರಸನ್ನ ಕುಮಾರಿ, ಓಕೆ, ಡೆಡ್ಲಿ ಪೊನ್ನಯ್ಯ, ರಾಹುಲ್ ಅಂಡ್ ಲೋಕೇಶ್ ರವರ ಮಗ ರಾಹುಲ್. ಓಕೆ 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 ಪಾಸ್ಟರ್. ಬೇರೆ ಯಾರಾದ್ರೂ ಇದ್ದಾರಾ ಪಾಸ್ಟರ್? ಓಕೆ, ಕೃಷ್ಣಪ್ಪ ಮತ್ತು ಮುನಿಯಪ್ಪ ಇವರ ಆರೋಗ್ಯಕ್ಕೋಸ್ಕರ. ಎಸ್ ಪಾಸ್ಟರ್, ಕೃಷ್ಣಪ್ಪ ಅಂಡ್ ಮುನಿಯಪ್ಪ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತಹ ನಮ್ಮ ತಂದೆಯಾದ ದೇವರೇ, ಇಗೋ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಒಂದು ಪಾದದ ಬಳಿಗೆ ನಾವು ಬಂದಿರುವಾಗ ಕಳೆದ ರಾತ್ರಿ ನಮಗೆ ಒಳ್ಳೆ ಸುಖನಿದ್ರೆಯನ್ನು ನೀಡಿ ಈ ಶುಭ ಮುಂಜಾನೆಯಲ್ಲಿ ಕರ್ತನೆ ನಿಮ್ಮ ವಾಕ್ಯಗಳನ್ನು ಕೇಳಿಕೊಳ್ಳಲಿಕ್ಕಾಗುವಂತ ಭಾಗ್ಯ ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ. ಎಲ್ಲಿ 2-3 ಜನರು ಸೇರಿ ನನ್ನ ನಾಮವನ್ನು ಘನಪಡಿಸಲು ಅವರುಗಳ ಮಧ್ಯದಲ್ಲಿ ನಾನು ಬರುವೇನೆಂದು ವಾಗ್ದಾನ ಮಾಡಿದಂತ ನಮ್ಮ ದೇವರು ಈ ಪ್ರಾರ್ಥನೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಈ ದಿನದ ಬಂದಿರುವಂತ ಎಲ್ಲಾ ಪ್ರತಿಯೊಂದು ಸದಸ್ಯರನ್ನು ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಇಟ್ಟುಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಿಮ್ಮ ಸನ್ನಿಧಾನಕ್ಕೆ ತಂದು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ಮಾಡಿದಂತ ಎಲ್ಲಾ ನಮ್ಮ ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯಲ್ಲಿ ನಾವು ನಿನ್ನ ಮುಂದೆ ಬಂದಿರುವಾಗ ನಮಗಾಗಿ ಬೇಡಿಕೊಳ್ಳಿರಿ ಎಂದು ಅವರು ಹೇಳಿಕೊಳ್ಳುವಾಗ ಸ್ವಾಮಿ, ನಮ್ಮ ಪ್ರಾರ್ಥನೆಯನ್ನು ಕೇಳು ಕರ್ತನೆ. ನಮ್ಮ ಅಪರಾಧಗಳನ್ನು ಮನ್ನಿಸು ಸ್ವಾಮಿ. ಕರ್ತನೆ, ನಾವು ಎಷ್ಟೋ ಸಲ ನಿನಗೆ ವಿರುದ್ಧವಾಗಿ ಹೋಗುತ್ತಾ ಇದ್ದೇವೆ ಸ್ವಾಮಿ. ಆದರೂ ನಮ್ಮನ್ನು ತಡೆ ಹಿಡಿದು ನಿಮ್ಮ ಒಂದು ಬರಸೆಳೆದು ನಿಮ್ಮ ಒಂದು ಕೈಯಲ್ಲಿ ನಮ್ಮನ್ನು ಹಿಡಿದುಕೊಂಡಿರುವುದಕ್ಕಾಗಿ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಲೀಲಾ ಮತ್ತು ಡೇವಿಡ್ ಅವರಿಗಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಅವರು ಟೈಫಾಯ್ಡ್ ಇಂದ ಬಳಲುತ್ತಿದ್ದಾರೆ ಸ್ವಾಮಿ. ಈ ಸಮಯದಲ್ಲಿ ಅವರನ್ನು ಮುಟ್ಟು ತಂದೆಯೇ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ ತಂದೆಯೇ. ಅವರನ್ನು ಮುಟ್ಟಿ ಅವರನ್ನು ಗುಣಪಡಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಅದೇ ರೀತಿಯಲ್ಲಿ ಬಾಬಿಗಾಗಿ ಬೇಡಿಕೊಳ್ಳುತ್ತೇವೆ. ಬೀರ್ದ ಪ್ರಿನ್ಸಿಪಲ್ ಆ ಮಗನನ್ನು ಹೇರಳವಾಗಿ ಆಶ್ವಸಿ ಕಾಪಾಡು ಸ್ವಾಮಿ. ಆ ಮಗನಿಗೆ ಬಂದಿರುವಂತ ಒಳ್ಳೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು. ಅವರನ್ನು ನೋಡಿಕೊಳ್ಳುವಂತ ಎಲ್ಲಾ ವೈದ್ಯರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ, ಅವರನ್ನು ಆಶ್ವಸಿ ಕಾಪಾಡು. ಅದೇ ರೀತಿಯಲ್ಲಿ ಪ್ರಸನ್ನ ಕುಮಾರಿ, ಲೋಕೇಶ್ ಮತ್ತು ರಾಹುಲ್ ಅವರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ನಿಮ್ಮ ಆಶೀರ್ವಾದವಿರಲಿ ತಂದೆ. ಅದೇ ರೀತಿಯಲ್ಲಿ ಸ್ವಾಮಿ ಕೃಷ್ಣಪ್ಪ ಮತ್ತು ಮುನಿಯಪ್ಪ ಅವರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ. ಅವರುಗಳಲ್ಲಿ ಏನೇ ಸಮಸ್ಯೆ ಇದ್ದರು, ಏನೇ ಅನಾರೋಗ್ಯದಿಂದ ಇದ್ದರು, ನಿನ್ನ ಮುಂದೆ ಯಾವುದು ಎಲ್ಲವೂ ಅಸಾಧ್ಯ ಸ್ವಾಮಿ. ಇಲ್ಲಿ ಬೇಡಿಕೊಂಡಿರುವಂತ ಪ್ರತಿಯೊಂದೊಂದು ಕುಟುಂಬವನ್ನು, ಪ್ರತಿಯೊಂದು ಆತ್ಮಗಳನ್ನು ನೀನು ಮುಟ್ಟಬೇಕಾಗಿ ಬೇಡಿಕೊಳ್ಳುತ್ತೇವೆ. ನಾಳೆಯ ದಿನದಲ್ಲಿ ನಾವು ನಿಮ್ಮ ಪ್ರಾರ್ಥನೆಗಳ ಮೂಲಕ ನಾವು ಗುಣರಾಗಿದ್ದೇವೆ ಎಂಬ ಮಾತನ್ನು ನಾವು ಕೇಳಲಿಕ್ಕಾಗುವಂತ ಭಾಗ್ಯ ನೀಡು ಸ್ವಾಮಿ. ತಂದೆಯೇ, ಬಂದಿರುವಂತ ಈ ಸಮಯಕ್ಕಾಗಿ ಸ್ತೋತ್ರ. ಬಂದಿರುವಂತ ಎಲ್ಲಾ ನಮ್ಮ ಝೂಮ್ ಮೀಟಿಂಗ್ ಅಲ್ಲಿ ಹಾಜರಾಗಿರುವಂತ ಪ್ರತಿಯೊಂದು ಆತ್ಮಕ್ಕಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ವಾಕ್ಯ ಸಂದೇಶ ಕೊಟ್ಟಂತ ಮಗನಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಹೌದು ಕರ್ತನೆ, ನಾವು ನಿನ್ನನ್ನು ಹೆಚ್ಚಾಗಿ ಆತುಕೊಳ್ಳಬೇಕಾಗಿದೆ ಕರ್ತನೆ. ನೀವಿಲ್ಲದೆ ನಮಗೆ ಲೋಕ ಇಲ್ಲ ಸ್ವಾಮಿ. ಅದೇ ರೀತಿಯಲ್ಲಿ ಪಾಸ್ಟರ್ ರಾಜ್ ಅವ್ರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಆ ಕುಟುಂಬವನ್ನು ನೀನು ಆಶ್ವಸಿ ಕಾಪಾಡು. ಇನ್ನು ಅನೇಕ ಆತ್ಮಗಳನ್ನು ಅವರು ನಿನ್ನ ಮುಂದೆ ತರುವಂತ ಭಾಗ್ಯನು ಆ ಮಗನಿಗೆ ದಯಪಾಲಿಸಿಕೊಡು. ಅವರು ಮಾಡುವಂತ ಮಿನಿಸ್ಟ್ರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸಿ ಕಾಪಾಡು ಸ್ವಾಮಿ. ಏನೇ ಅಡೆತಡೆಗಳು ಬಂದರೂ ಕರ್ತನೆ, ಎಲ್ಲವನ್ನು ನೀನು ಸಾಧ್ಯಪಡಿಸುವುದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ನಮ್ಮ ಮನಸ್ಸುಗಳನ್ನು ನಿನಗಾಗಿ ಕೊಡುತ್ತೇವೆ ಕರ್ತನೆ. ಅದೇ ರೀತಿಯಲ್ಲಿ ನಾವು ನಮ್ಮ ಹೃದಯದ ಸಮಾಧಾನವನ್ನು ಹೊಂದುತ್ತಾ ಇದ್ದೇವೆ ಸ್ವಾಮಿ. ಅದಕ್ಕಾಗಿಯೂ ಸ್ತೋತ್ರ. ಇನ್ನು ಅನೇಕ ಕುಟುಂಬಗಳು, ಅನೇಕ ಆತ್ಮಗಳು ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪಾದ ಬಳಿಗೆ ಬಂದು ಸೇರಿ ಸಂತೋಷ ಘನಮಾನವನ್ನು ಅನುಸರಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಡು. ಇನ್ನು ಅನೇಕರು ಆಸ್ಪತ್ರೆಯಲ್ಲಿ ಸ್ವಾಮಿ, ಅಂತ ಮಕ್ಕಳನ್ನು ನೀನು ಮುಟ್ಟು ಸ್ವಾಮಿ. ಅನೇಕರು ಎಷ್ಟೋ ನಿನ್ನ ಹಾದಿ ತಪ್ಪಿ ಹೋಗಿದ್ದಾರೆ. ಅವರ ಹೃದಯಗಳಲ್ಲಿ ಮಾತನಾಡುತ್ತಂದೆಯೇ
ಅವರನ್ನ ಎಲ್ಲರೂ ನೀನು ಆಶ್ವಸಿ ಕಾಪಾಡು. ಅದೇ ರೀತಿಯಲ್ಲಿ ಸ್ವಾಮಿ ನಮ್ಮ ಎಲ್ಲಾ ಸೆವೆಂತ್ ಡೇ ಪೀಪಲ್ಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬರನ್ನು ನೀನು ಆಶ್ವಸಿ, ಪ್ರತಿಯೊಬ್ಬರನ್ನು ನಿನ್ನ ಸೇವೆಯನ್ನು ಮಾಡುವಂತ ಒಂದೊಂದು ಆತ್ಮಗಳನ್ನು ನೀನು ಕಾದು ಕಾಪಾಡಿ ಕೊಡಬೇಕೆಂದು ಇನ್ನು ಅನೇಕ ಪ್ರಾರ್ಥನೆಗಳು ನಮ್ಮಲ್ಲಿ ತಪ್ಪಿ ಹೋದಲ್ಲಿ, ಬಿಟ್ಟು ಹೋದಲ್ಲಿ ಸ್ವಾಮಿ ಅದನ್ನು ನೀನು ತಿಳಿದವನಾಗಿದ್ದಿ ಕರ್ತನೆ. ಎಲ್ಲಾ ರೀತಿಯ ನಿಮ್ಮ ಈ ಪ್ರಾರ್ಥನೆಗಾಗಿ ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿ ಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ಕರ್ತನ ಆಶಕ್ಕೆ ಒಪ್ಪಿಸಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನಂತ್ಯ ಸಾಹಸವು, ಆಶುದ ಆರೋಗ್ಯ ಭಾಗ್ಯವು ಹೆಚ್ಚು ಪ್ರಾರ್ಥಿಸ್ತಕ್ಕಂಥ ದ್ವೀಪದಲ್ಲಿ ಸೇರಿದಂತೆ ಎಲ್ಲಾ ಬೋಧಕರ ಕುಟುಂಬದೊಂದಿಗೂ, ಎಲ್ಲ ದೇವರ ಮಕ್ಕಳೊಂದಿಗೂ, ಎಲ್ಲ ವಿಶ್ವಾಸಿಗಳೊಂದಿಗೂ ಮತ್ತು ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೂ ಅವರಿಗೆ ಅದ್ಭುತ ಮಾಡಿ ಉತ್ತರ ಕೊಟ್ಟು ಆರೋಗ್ಯ ಕೊಟ್ಟು ದಯಪಾಲಿಸಿ ಬಂದಂತ ಎಲ್ಲಾ ಮಕ್ಕಳೊಂದಿಗೂ ಇಂದಿಗೂ ಎಂದಿಗೂ ಸದಾಕಾಲಿನಲ್ಲಿ ತಂದೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಆರಂಭದ ಪ್ರಾರ್ಥನೆ ಮಾಡಿದಂತ ಮಗಳಾದಂತ ಲೀಲಮ್ಮ ಅವರಿಗೆ ಹಾಗೂ ವಿಶೇಷ ಗೀತೆಯೊಂದಿಗೆ ಸಂದೇಶವನ್ನು ತಂದಂತ ಬೋಧಕರಂತ ಜಾನ್ಸನ್ ಅವರಿಗೂ, ಜೊತೆಗೆ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸೈಲಾ ಬೆಂಜಮಿನ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಹೀಗೆ ದಿನನಿತ್ಯ ಬೆಳಗಾಗುವಾಗ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಬರುವಾಗೆ ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಲಿ, ಬಲಪಡಿಸಲಿ. ದಿನನಿತ್ಯವೂ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು, ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯಗಳನ್ನ ಕೊಟ್ಟು ಸುರಕ್ಷಿತವಾಗಿಟ್ಟು ಆತನ ಸನ್ನಿಧಾನದಲ್ಲಿ ಸದಾಕಾಲ ಹಸನ್ಮುಖರಾಗಿ ಜೀವಿಸುವಾಗೆ ಆತನಿಗಾಗಿ ಈ ಭೂಮಿ ಮೇಲೆ ಬೆಳಕಾಗಿ ಬದುಕುವಾಗೆ ಕರ್ತನು ನಮ್ಮನ್ನು ನಡೆಸಲಿ, ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಶಾಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೂಡಿ ಬರುವಾಗೆ ಕರ್ತನು ಕಾರ್ಯ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶುಭ ವಂದನೆಗಳು. ಥ್ಯಾಂಕ್ ಯು. Good morning, Pastor. Good morning, Amma. Good morning, Amma. Thank you for prayer. Most welcome, sir. Most welcome. Thank you. ಶೀಲಾ ಅಮ್ಮ ಯಾವ ಊರವರು ಪಾಸ್ಟರ್? ಅವರು ವತನ ಅವ್ರದ್ದು ಮೈಸೂರೇ, ಆದ್ರೆ ಇವಾಗ ಬೆಂಗಳೂರಲ್ಲಿ ಇದ್ದಾರೆ. ಶೈಲಾ ಬೆಂಜಮಿನ್ ಅಂತನಾ? ಹ್ಮ್. ಏನ್ ಕೆಲಸ ಮಾಡ್ತಾರೆ ನಮ್ಮ ಸಿಸ್ಟರು ಶೈಲಾ ಬೆಂಜಮಿನ್ ಅವರು? ನಮ್ಮ ಸಭೆನಲ್ಲಿ ಇದಾರ ಶೈಲಾ ಬೆಂಜಮಿನ್ ಅವರು. ಗೊತ್ತಿಲ್ಲ ಆಕ್ಚುಲಿ ಏನ್ ಮಾಡ್ತಾ ಇದಾರೆ ಅಂತೇಳಿ. ಅವರು ಭಕ್ತರಾಜು ಮಂಜುನಾಥ್ ಅವ್ರೆಲ್ಲವರು ಬ್ರದರ್ ಮಂಜುನಾಥ್ ಅವರು ಮಂಜುನಾಥ್ ಬಂದ್ಬಿಟ್ಟು ಮಾಲೂರ್ ಅವರು, ಮಂಜುನಾಥ್ ಚಂದ್ರ ಅಂತ. ಓ ಮಂಜುನಾಥ್ ಮಾಲೂರ್. ಲಕ್ಷ್ಮಿ ವಿಜಯಕುಮಾರ್ ಮಂಜುನಾಥ್. ರಾಜೇಶ್ವರಿ ಅಮ್ಮ ಹೇಗಿದ್ದಾರೆ? ಬಾಬಿ ಅವರು ಸಿಸ್ಟರ್ ರಾಜೇಶ್ವರಿ ಅವರು ಇಲ್ಲಿ ಬಾವಿ ಮಾದೇವ್ ಹೇಗಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಅದೇ ಹೇಗಿದ್ದಾರಮ್ಮ ಇವಾಗ? ಅವ್ರು ಅಡ್ಮಿಟ್ 3 ಗಂಟೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದಾರಂತೆ ಪಾಸ್ಟರ್.
ಓಹೋ ಹೋ. ಸೌಂಡ್ ತುಂಬಾ ಸಣ್ಣದಾಗಿದೆ ನಿಮ್ದು. ಹಾ, ಈಗೇನ್ ಆರೋಗ್ಯವಾಗಿದ್ದಾರ, ಹೇಗಿದಾರ ಅವ್ರು? ಅದೇ ಈಗ ಜಸ್ಟ್ ಸುಚಿತ್ ಅವ್ರು ಕಾಲ್ ಮಾಡಿದ್ರು, ಸಲಹೆ ಹಾ. ಎಲ್ಲ ಹಾಕಿದ್ದಾರೆ, ಬ್ಲಡ್ ಟೆಸ್ಟಿಗೆ ತಗೊಂಡು ಹೋಗಿದ್ದಾರೆ. ಹ್ಮ್. ಅಬ್ಡಮ್ನಲ್ ಪ್ರಾಬ್ಲಮ್, ನೋ ಪೇನ್ ಇದೆ ಅಂತೆ, ಮತ್ತೆ ಹೈ ಫೀವರ್ ಅಂತ. ಅಚ್ಚಾ, ಅಚ್ಚಾ. ಹ್ಮ್. ಅದಕ್ಕೆ 7 o'clock ಹಂಗ ಇದು ಅಬ್ಡಮ್ನಲ್ ಸ್ಕ್ಯಾನ್ ಮಾಡ್ತಾರಂತ. ಸರಿ ಸರಿ. ಅದೇ ಅಲ್ಲಿ ನೀರ್ದು ಏನಾದ್ರು ಪ್ರಾಬ್ಲಮ್ ಇರ್ತದೆ, ಸರಿ ನೀರಿಗೆ ಕುಡಿಯೋದು ಎಲ್ಲ ಅವ್ರಿಗೆ ಅದು ಟೆನ್ಷನ್ ಪ್ರಾಬ್ಲಮ್ ಜಾಸ್ತಿ ಇದೆ, ಇರ್ತದೆ. ನೀರ್ ಟೆನ್ಷನ್ ಜಾಸ್ತಿ ಆಗಿದೆ ಡಾಕ್ಟರ್. ಹೆವಿ ಟೆನ್ಷನ್ಗಳಾದ್ರೆ ಹಂಗಾಗುತ್ತೆ. ಅಲ್ಲಿ ಹ್ಮ್ ಪ್ರೇ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದೇ ಪ್ರೇರ್ ಮಾಡೋಣ ಡಾಕ್ಟರ್ ಪಾಪ. ಹ್ಮ್. ನಮ್ನಿಂದ ಏನ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲ ದೇವ್ರ ಕೈಲಿ ಹೌದು. ಪ್ರಾರ್ಥನೆ ಮಾಡೋದಷ್ಟೇ ನಾವು. ಅಷ್ಟೇ ಮಾಡಿ. ಸರಿ ಪಾಸ್ಟರ್, ಥ್ಯಾಂಕ್ ಯು ಫಾರ್ ರವಿ ಬೆಳ್ಳಾರಿ ಅವ್ರು ಏನ್ ಮಾಡ್ತಾ ಇದಾರೆ ಸರ್ ಈಗ? ಅವರು ಬೆಂಗಳೂರಲ್ಲಿ ಇದ್ದಾರೆ. ಅವರು ಮಾರ್ಕೆಟ್ ಅಲ್ಲಿ ಬಿಸಿನೆಸ್ ಮಾಡ್ತಾರೆ. ಓಹೋ ಹೋ. ಬಿಸಿನೆಸ್. ವ್ಯಾಪಾರ. ಅನಿಲ್ ಬೆನಕನಹಳ್ಳಿ. ಅವರು ನಮ್ಮ ಸಭಿಕರು, ಬೀದರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಸಭೆ ಬೆನಕನಹಳ್ಳಿ ಅಂತ ಹೇಳಿ. ಸರಿ ಸರಿ. ಅಲ್ಲಿ ಇರ್ತಕ್ಕಂಥ ಸಭಿಕರು ಕೂಡ ಎಲ್ರು ಒಳ್ಳೆಯವರೇ. ಒಳ್ಳೆ ಸಭೆ, ಅದನ್ನ ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಜಾನ್ಸನ್, ಪಾಸ್ಟರ್ ಜಾನ್ಸನ್ ಅವರು ಒಂದು ಒಳ್ಳೆ ಸಂದೇಶ ಕೊಟ್ಟರು ಇವತ್ತು, ಹಾಡು ಹಾಡಿದ್ರು. ಒಳ್ಳೆ ಹಾಡುಗಾರರು ಅವರು ಬೀದರಲ್ಲಿ. ಹೌದಾ? ಹಾ ಹಾ ಹಾ. ನೀವು ಎಲ್ಲರಿಗೂ ಒಂದೊಂದು ಅವಕಾಶ ಕೊಡ್ತಾ ಇದ್ದೀರಾ. ಅವರ ಫಲ ಅಂತೂ ದೇವ್ರಿಗೋಸ್ಕರ ಉಪಯೋಗ ಆಗೋ ರೀತಿ ಮಾಡ್ತಾ ಇದ್ದೀರಾ ಫಸ್ಟ್.